ಏನೊಂದು ನಾವೆಲ್ಲ ಅನ್ನತಕ್ಕಂಥದ್ದನ್ನು ಬಿಡಿಸ್ಕೊ ಅದ. ಮತ್ತು ಅಷ್ಟೆಲ್ಲ ವಿಶ್ವಸಾಕ್ಷಿ ಬೇರೆಯವ್ರನ್ನ ನೋಡ್ತಿದ್ದಾರೆ, ನಾನು ವಸ್ತುಗಳು ನೋಡ್ತಿದ್ದೀನಿ ಅಂತ ಜೀವನ ಮಾಡತಕ್ಕ ಅವಿದ್ಯಾ ಲಕ್ಷಣ. ಆದರೆ ನಿಜವಾಗ್ಲೂ ಇಡೀ ವಿಶ್ವವನ್ನೇ ನೋಡ್ತಿರ್ತಕ್ಕಂಥ ಸ್ವರೂಪ ನಿಂದು ಅಂತ ಇಷ್ಟು ತನಕ ಹೇಳಿ, ಮತ್ತು ಏನಪ್ಪ ಮಾಡಬೇಕು ಮನುಷ್ಯನಾಗೆ ಅಂದರೆ, ಈಗ ಮನುಷ್ಯನಲ್ಲಾಗಬೇಕಾದ ಕ್ರಾಂತಿ ಏನೆಂದರೆ ಹೊರಗಿನಿಂದ ಅಂದರೆ ಇತರರಿಂದ ಬೆಳೆಸಿಕೊಂಡಿರುವ ನಿನ್ನ ಬಗ್ಗೆ ಬೆಳೆಸಿಕೊಂಡಿರುವ ಅಭಿಪ್ರಾಯವನ್ನು ಅಂದರೆ ಅಹಂಕಾರವನ್ನು ಬಿಡು. ಬೇರೆಯವರು ನಮಗೇನೇನು ಹೇಳಿ ನನ್ನ ನೋಡಿ ಏನೇನು ಹೇಳಿದ್ರು ಅದರಿಂದಲೂ ಅಹಂಕಾರ ಬೆಳೆಸ್ಕೊಂಡಿದ್ದೀನಿ, ನಾನು ಇಂಥವಳು ಅಂತ. ಈ ಜಗತ್ತಿಗೆ ಬರಬೇಕಾದ್ರೆ ಯಾವುದೇ ಅಭಿಮಾನ ಇಲ್ಲದೆ ಬಂದ್ವಿ, ಮತ್ತು ಸಮಾಜದಲ್ಲಿ ಬೆಳಿಬೇಕು ಅದೇ ರೀತಿ ಬೆಳೀತಾ ಇದ್ದೀನಿ. ಬೇರೆ ಮಾರ್ಗ ಇಲ್ಲ ಅಂದರೆ ಇದೆ. ಅವರದನ್ನು ತಿಳ್ಕೊಂಡಿದ್ರೆ, ಯಾರು ತಂದೆ ತಾಯಿ ಅಜ್ಜಿ ತಾತ ಅದನ್ನು ತಿಳ್ಕೊಂಡಿದ್ರೆ ಆ ರೀತಿ ನಮ್ಮನ್ನು ಬೆಳೆಸೋಕ್ಕೆ ಸಾಧ್ಯವಾಗುತ್ತೆ. ಹೌದಾ? ಅವ್ರು ತಿಳ್ಕೊಂಡಿಲ್ಲ, ಅವರು ನಿರಭಿಮಾನ ಸ್ಥಿತಿಯಲ್ಲಿ ಬಂದರೂ ಅಭಿಮಾನ ಬೆಳೆಸ್ಕೊಂಡು ಓಡ್ತಿದ್ದಾರೆ. ಎಲ್ಲಿಗೆ ಓಡ್ತೀರೋ ಯಾಕೆ ಓಡ್ತೀರೋ ಅವ್ರಿಗೂ ಗೊತ್ತಿಲ್ಲ. ಅವರು ನಮ್ಮನ್ನು ಹಾಗೆ ತಯಾರು ಮಾಡ್ತಾರೆ, ಅವ್ರು ನೋಡ್ಕೊಂಡು ನಾವು ಓಡ್ತೀವಿ. ಅವ್ರು ಎಲ್ಲಿಗೆ ಓಡ್ತೀರೋ ಯಾಕೆ ಓಡ್ತಾರೋ ಗೊತ್ತಿಲ್ಲ, ನಾವು ಹಾಗೆ. ಹೌದಾ? ಯಾವ ರೀತಿಯಿಂದ ಯಾರೋ ರೈಲ್ವೆ ಸ್ಟೇಷನ್ಗೆ ಒಂದು ಟಿಕೆಟ್ ಕೇಳ್ತಾನೆ, ಟಿಕೆಟ್ ಕೊಡು ಅಂತ. ಯಾವ ಊರಿಗಪ್ಪ? ಯಾವ ಊರಿಗಾದ್ರೆ ನಿಮಗೇನ್ರಿ, ನಾನು ಎಲ್ಲೋದು ನಿಮಗೆ ದುಡ್ಡು ತಗೋ ಟಿಕೆಟ್ ಕೊಡು, ನಿನ್ನ ಕೆಲಸ ನೀನು ಮಾಡು. ಯಾವನು ಹುಚ್ಚಾಗನು, ಎಲ್ಲಿ ಏನು ಟಿಕೆಟ್ ಕೊಡೋದು ನಾನು ಅಂದ್ಬಿಟ್ಟು ಹೋಗಿ ಎಲ್ಲಿಂದ ಬಂದಿಯಾನೋ ತಿಳ್ಕೊಂಡ್ಬಿಟ್ರೆ ಅಲ್ಲಿಗೆ ಟಿಕೆಟ್ ಕೊಡ್ಬೋದು ಅಂದ್ಬಿಟ್ಟು, ಯಾವ ಊರಿಂದ ಬಂದೆ ನೀನೊಂದು, ನಾನು ಎಲ್ಲಿಂದ ಬಂದ್ರೇನು ಎಲ್ಲಿಗೆ ಹೋದ್ರೆ ನಿಂಗೇನು ದುಡ್ಡು ತಗೋ ಟಿಕೆಟ್ ಕೊಡು. ನಾವು ಅಷ್ಟೇ, ಮನೆಗಿನವರು ಎಲ್ಲಿಗೆ ಹೋಗ್ತಾರೋ ಏನೋ ಗೊತ್ತಿಲ್ಲ, ಅವರು ಓಡ್ತಾರೆ, ಅವ್ರು ನೋಡಿ ನಾವು ಓಡ್ತಾಯಿದ್ದೀವಿ. ಒಂದು ರೀತಿ ಮಕ್ಕಳನ್ನ ಬೆಳೆಸೋದಾದರೆ ಮದಾಲಸ ಬೆಳೆಸಬೇಕು. ಮದಾಲಸ ಮದುವೆ ಆಗಬೇಕಾದ್ರೆ ಮದಾಲಸ ಮಕ್ಕಳನ್ನ ಬೆಳೆಸಬೇಕಾದ್ರೆ ಮದುವೆ ಆಗಬೇಕಾದ್ರೆ ಕಂಡೀಷನ್ ಆಗ್ತಾಳೆ. ನನ್ನ ಗರ್ಭದಲ್ಲಿ ಬರತಕ್ಕಂಥ ಅಂಥ ಹೆಂಗಸು ಗಂಡಸು ಸಿಗೋದೇ ಕಷ್ಟ. ನನ್ನ ಗರ್ಭದಲ್ಲಿ ಬರತಕ್ಕಂಥ ಶಿಶು ಮತ್ತೊಂದು ಗರ್ಭಕ್ಕೆ ಹೋಗಬಾರ್ದು, ಆ ರೀತಿ ಬೆಳೆಸ್ತೀನಿ. ಅದಕ್ಕೆ ನೀವು ಒಪ್ಕೊಂಡ್ರೆ ರಾಜ ಮದುವೆ ಆಗಬೇಕು ಅಂತಿರ್ತಾನೆ, ನೀವು ಒಪ್ಕೊಂಡ್ರೆ ಮದುವೆ ಆಗ್ತೀನಿ ಅಂತ ತಂದೆಗೂ ಹೇಳ್ತಾಳೆ, ರಾಜನಿಗೂ ಹೇಳಿದ್ರೆ ಅವ್ರಿಗೆ ಏನಾಗ್ತೋ ಆಯಿತು, ನಿನ್ನಿಷ್ಟ ಏನನ್ನ ಮಾಡ್ಕೋ, ಮದುವೆ ಆಗು ಸಾಕು ಅಂತ ಮದುವೆ ಆದರು. 3 ಮಕ್ಕಳು, ಮೊದಲು 3 ಗಂಡು ಮಕ್ಕಳಾದರೆ ಅದಕ್ಕೆ ಯಾವ ರೀತಿ ಬೆಳೆಸ್ತಾಳೆ? ಶುದ್ಧೋಸಿ ಬುದ್ಧೋಸಿ ನಿರಂಜನೋಸಿ ಸ್ವಪ್ನ ಮಾಯಾ ಪರಿವರ್ಜಿತೋಸಿ. ಯಾವ LKG UKGಗೂ ಕಳಿಸಲ್ಲ, ಲಕ್ಷ ಕೊಟ್ಟು. ಮತ್ತು ಶುದ್ಧೋಸಿ ಬುದ್ಧೋಸಿ ನಿರಂಜನೋಸಿ ಸ್ವಪ್ನ ಮಾಯಾ ಪರಿವರ್ಜಿತೋಸಿ. ಶುದ್ಧ ಸ್ವರೂಪ ನೀನು, ಯಾವುದು ಕೊಂಡಿದೆ ಇರ್ತಕ್ಕ ನಿರಂಜನ ಸ್ವರೂಪ, ಬುದ್ಧ ಜ್ಞಾನ ಸ್ವರೂಪ. ಶುದ್ಧೋಸಿ ಬುದ್ಧೋಸಿ ನಿರಂಜನ ಸ್ವಪ್ನ ಮಾಯಾ ಪರಿವರ್ತಿತೋಸಿ. ಈ ಸ್ವಪ್ನ ಅನ್ನತಕ್ಕಂಥ ಪ್ರಪಂಚ ಏನಿದೆಯೋ ಇದು ನಿನಗೆ ಅಂಟಿಲ್ಲ, ಇದರಿಂದ ಹೊರಚಾಗಿರ್ತಕ್ಕಂಥ ನೀನು ಅಂತ ಈ ರೀತಿ ಉದ್ದೇಶ ಮಾಡಿ ಲಾಲಿ ಮುದ್ದಿನ ಕಂದ ಲಾಲಿ ಗೋವಿಂದ, ಲಾಲಿ ಬ್ರಹ್ಮಾಂಡದ ಆನಂದ ಕಂದ ಲಾಲಿ. ಜಗದೆ ನೀನಿಲ್ಲ ಈ ಜಗ ನಿನ್ನೊಳಿರುವುದು, ಜಗದ ಜನುಮಾದಿಗಳ ಜೀವ ನೀನಹುದು. ಹಗರಣವು ಸಾಕಿನ್ನು ನಿಜವ ತಿಳಿ ಮಗುವೆ, ನಗುತ್ತಲಾನಂದ ಧಾಮವನೆ ನೀ ಮಗುವೆ. ಲಾಲಿ ಲಾಲಿ ಮುದ್ದಿನ ಕಂದ ಲಾಲಿ ಗೋವಿಂದ, ಲಾಲಿ ಬ್ರಹ್ಮಾಂಡದ ಆನಂದ ಕಂದ ಲಾಲಿ. ಈ ಥರ ಬೆಳೆಸ್ಬೇಕು ಮಕ್ಕಳನ್ನ. ನಮ್ಮ ಇವರು ಆನಂದ ಭಾರತಿಗಳು ಅದು ಯಾವುದೊಂದು ಹೇಳ್ತಾರೆ, ನನಗೆ ಅದಕ್ಕೆ ಏನು ಅರ್ಥ ಅಂತ ಗೊತ್ತಿರಲಿಲ್ಲ. ಅವ್ರು ಹಾಡಿದ ಮೇಲೆ ಗೊತ್ತಾಯಿತು. ಎಲ್ಲ ಹಾವಿ ಅಂತಾರೆ, ಅದು ಯಾವ ಭಾಷೆನೋ ಏನು ಅರ್ಥನೋ ಅಂದರೆ ಅವರೊಂದು ಹಾಡು ಹಾಡ್ತಾರೆ, ಇದೆಲ್ಲ ಬರೀ ಇದು ನಂಬ್ಕೋಬೇಡ ಅಂದ್ಬಿಟ್ಟು ಉಪದೇಶ ಮಾಡ್ತಾರೆ ಮಕ್ಕಳಿಗೆ. ಆ ಥರ ಇತ್ತು. ಒಂದು ಕಡೆ ಕೂತ್ಕೋಪ್ಪ, ಯಾಕೆ
10 ಕೂಡಿಸ್ಕೊಳ್ತೀರಮ್ಮ, ಕೂಡಿಸ್ಕೊಳ್ಳಿ. ಒಂದು ಕಡೆ ಇರಬೇಕು, ಮತ್ತು ಕೈ ಆಡಿಸೋದು. ನೋಡಿ ಸರಿ ಸರಿ. ಆ ರೀತಿ ಮಕ್ಕಳನ್ನ ಬೆಳೆಸೋದ ಪರವಾಗಿಲ್ಲ. ಆ ರೀತಿ ಇಲ್ಲ. ಇದೆಲ್ಲ ಎಲ್ಲ ಓಡ್ತೀವಿ, ನಾವು ಓಡ್ತಿದ್ದೀವಿ, ಎಲ್ಲಿಗೆ ಓಡ್ತೀವಿ ಅಂತ ಗೊತ್ತಿಲ್ಲ. ಮತ್ತು ಏನು ಹೇಳ್ತಾರೆ, ನೀನು ಹಿಂದೂ, ನೀನು ಮುಸ್ಲಿಂ, ನೀನು ಕ್ರಿಶ್ಚಿಯನ್ನು, ನೀನು ಬ್ರಾಹ್ಮಣ, ಈ ರೀತಿ ಏನೋ ಒಂದು ಹೇಳ್ತಾನೆ. ನಾನು ನೋಡಿ ತಕ್ಷಣವೇ ಒಪ್ಕೊಂಡ್ಬಿಡ್ತೀನಿ. ಹಿಂದೂ ಅಂದರೆ ಏನು ತಿಳ್ಕೊಂಡಿದ್ರೆ ಹಿಂದೂ, ಯಾವ ರೀತಿ ಜೀವನ ಮಾಡಿದ್ರೆ ಹಿಂದೂ ಅನ್ನತಕ್ಕಂಥದ್ದು ನಾನು ತಿಳ್ಕೊಂಡು ಆಮೇಲೆ ಹಿಂದೂ ಅಂದರೂ ಪರವಾಗಿಲ್ಲ. ಬರೀ ಅವರು ಹಿಂದೂ ಅಂದರು ನಾನು ಒಪ್ಕೊಂಡ್ಬಿಟ್ಟೆ, ಬ್ರಾಹ್ಮಣ ಅಂದರು ಒಪ್ಕೊಂಡೆ, ಬೇರೆಯವ್ರು ನನ್ನ ನೋಡಿ ಏನೇನು ಹೇಳಿದ್ರು ಎಲ್ಲವನ್ನೂ ಒಪ್ಕೊಂಡೆ. ಆಮೇಲೆ ಸ್ವಲ್ಪ ವಯಸ್ಸು ಬಂದಮೇಲೆ ನಾನು ಏನು ವಿದ್ಯೆ ಓದಿದ್ನೋ ಅದೇ ನಾನು, ಏನು ಕೆಲಸ ಮಾಡ್ತೀನೋ ಆ ಕೆಲಸವೇ ನಾನು ಅಂದ್ಬಿಟ್ಟು ನಾನು ಅನ್ನತಕ್ಕಂಥ ಅಹಂಕಾರ ಬೆಳೆಸ್ಕೊಂಡು, ಅದಕ್ಕೆ ಅಷ್ಟಾಕ್ರಮ ಮಹರ್ಷಿಗಳು ಹೇಳ್ತಾರೆ, ಏನೇನು ಹೊರಗಿನಿಂದ ಇತರರಿಂದ ಬೆಳೆಸ್ಕೊಂಡಿರುವ, ನಿನ್ನ ಬಗ್ಗೆ ಬೆಳೆಸ್ಕೊಂಡಿರೋ ಅಭಿಪ್ರಾಯ ಅಹಂಕಾರವನ್ನು ಬಿಡು. ಅಹಂಕಾರದ ಭಾರವಲ್ಲದೆ ಮತ್ತಾವ ಭಾರವೂ ಇಲ್ಲ. ಬಾಯಿ ಸಂಸಾರ ಸಾಕಾಗಿದೆಯಪ್ಪ ನನಗೆ ಅಂತಿರಲ್ಲ, ಯಾವ ಭಾರನೂ ಇಲ್ಲ, ಅಹಂಕಾರನೇ ಭಾರ. ನಾವು ನಮ್ಮನ್ನು ನೋಡಿ ಬೇರೆಯವರಿಗೆ ರಿಯಾಕ್ಷನ್ ಬಂದರು, ಬೇರೆಯವ್ರು ನೋಡಿ ನಮ್ಮಲ್ಲಿ ಪ್ರತಿಕ್ರಿಯೆ ಬಂದ್ರೂ ಬೇರೆಯವ್ರ ಕಾರಣ ಅಲ್ಲ, ನಾವೇ ಕಾರಣ. ಈ ಜನ್ ಫಿಲಾಸಫಿನಲ್ಲಿ ಎಂಟಿ ಬೋಟ್ ಅಂತ ಒಂದು ಕತೆ ಹೇಳ್ತಾರೆ, ಭಾಳ ಸ್ವಾರಸ್ಯವಾಗಿರ್ತವೆಲ್ಲ. 2 ತೆಪ್ಪಗಳು ಇದರಲ್ಲಿ ನದಿನಲ್ಲೋ ಕೆರೆನಲ್ಲೋ ಇರುತ್ತೆ. ಸರಿ, ಒಬ್ಬ ನಡ್ಸೋನು ಇರ್ತಾನೆ. ಆ ಪಕ್ಕದ ತೆಪ್ಪ ಬಂತು ಇವೊಂದು ಕೊಡೆಯುತ್ತೆ. ಇವೊಂದು ಕೊಡಿದ ತಕ್ಷಣ ಇವನು ಕೋಪದಿಂದ ತಿರುಗ್ತಾನೆ. ನೋಡಿದಲ್ಲಿ ಯಾರೂ ಇಲ್ಲವೇ ಇಲ್ಲ ಪಕ್ಕದಲ್ಲಿ. ಇವಾಗ ಇವನ ಕೋಪ ಏನಾಗುತ್ತೆ? ಬಾಯ್ ಅಷ್ಟೇ. ಹೌದಾ? ಅಂದರೆ ನಮ್ಮನ್ನು ನೋಡಿ ಯಾರಿಗಾದ್ರೂ ಕೋಪ ಬಂತು ಅಂದರೆ ಇಲ್ಲಿ ಯಾರೋ ಒಬ್ಬ ಇದ್ದಾನೆ, ಇಲ್ಲಿ ಯಾರು ಇಲ್ದಿರ ಇದ್ದಿದ್ರೆ ಕೋಪನೇ ಬರಲ್ಲ ನಮ್ಮನ್ನು ನೋಡಿದ್ರೆ. ಹೌದಾ? ಅಂದಾಗ ನಾವು ಬೇರೆಯವ್ರನ್ನ ನೋಡಿ ಕೋಪ ಪಟ್ಟರು ಇಲ್ಲಿ ಯಾರೋ ಒಬ್ಬ ಇದ್ದಾನೆ ಅಹಂಕಾರಿ. ಬೇರೆಯವ್ರು ನಮ್ಮನ್ನು ನೋಡಿ ಅವ್ರಿಗೆ ಕೋಪ ಬಂದ್ರೂ ಇಲ್ಲಿ ಯಾರೋ ಒಬ್ಬ ಇದ್ದಾನೆ ಅಹಂಕಾರ ಅಂತ ತೆಗೆದು ಹಾಕ್ಕೋಬೇಕು. ಇಲ್ಲಿ ಕೆಲವರು ಪ್ರಶ್ನೆ ಮಾಡ್ತಾರೆ, ಹಾಗಿದ್ಮೇಲೆ ಭಗವಾನ್ ಬುದ್ಧನ ನೋಡಿ ವಿರೋಧ ಮಾಡಿದವರಿದ್ದಾರೆ, ಶಂಕರಾಚಾರ್ಯ ನೋಡಿ ವಿರೋಧ ಮಾಡಿದವರಿದ್ದಾರೆ. ಹೌದಾ? ಹಾಗಿದ್ಮೇಲೆ ಅವ್ರಿಗೂ ಅಹಂಕಾರ ಇತ್ತು. ವಿರೋಧ ಮಾಡಿದ್ರು ಅವ್ರೇನು ಮಾಡಿದ್ರು? ಭಗವಾನ್ ಬುದ್ಧನಿಗೆ ವಿಷ ಹಾಕಿದ್ರು. ಬಟ್ ಆದರೆ ಅದು ಯಾವುದೋ ಆಕ್ಸಿಡೆಂಟ್ ಆಯ್ತು ಪಾಪ, ಅವ್ರು ವಿಷ ಹಾಕಬೇಕು ಅಂತ ಹಾಕಲಿಲ್ಲ. ಭಗವಾನ್ ಬುದ್ಧನಿಗೆ ರಾಜ ಮಹಾರಾಜರೆಲ್ಲ ಭಿಕ್ಷಾ ಕೊಡಲಿಕ್ಕೆ ಕ್ಯೂನಲ್ಲಿ ನಿಂತಿದ್ರು. ಯಾರೊಬ್ಬ ಕೂಲಿ ಮಾಡ್ಕೊಂಡು ತಿನ್ನೋನು ಭಿಕ್ಷೆ ಕರೀತಾನೆ. ಭಗವಾನ್ ಬುದ್ಧ ಒಪ್ಕೊಂಡ್ಬಿಡ್ತಾನೆ, ನಿಮ್ಮ ಮನೆಗೆ ಬರ್ತೀನಿ ಅಂತ. ಭಾಳ ಸಂತೋಷ ಆಗುತ್ತೆ. ರಾಜ ಮಹಾರಾಜರೆಲ್ಲ ಕ್ಯೂನಲ್ಲಿ ಇದ್ದರೆ ನಮ್ಮನೆಗೆ ಕರೀತಾ ಇವರು ನಮ್ಮನೆಗೆ ಬರ್ತೀನಿ ಅಂದರೆ ನಮ್ಮ ಪುಣ್ಯ ಅಂದ್ಕೊಂಡು ಮನೆಗೆ ಹೊಗಳಿದ್ರೆ ಆಕೆ ಹೇಳ್ತಾಳೆ ಭಗವಾನ್ ಬುದ್ಧ ಬರ್ತಾರೆ, ನನಗೂ ಭಾಳ ಸಂತೋಷ, ಆದರೆ ಮನೆಗೇನು ಇಲ್ಲವೇ ಇಲ್ಲ. ನಮ್ಮ ಪರಿಸ್ಥಿತಿ ಏನೇ, ನೀವು ಬೆಳಿಗ್ಗೆ ಹೋಗಿ ಕೂಲಿ ಮಾಡ್ಕೊಂಡು ಬರಬೇಕು, ಆಮೇಲೆ ನಾವು ಮಾಡ್ಕೊಂಡು ತಿನ್ನಬೇಕು. ಇವಾಗ ಭಗವಾನ್ ಬುದ್ಧ ಮಧ್ಯಾಹ್ನಕ್ಕೆ ಬರ್ತಾರೆ ಅಂದರೆ ನೀವು ಹೋಗಿ ಕೂಲಿ ಮಾಡ್ಕೊಂಡು ಬಂದು ಮತ್ತೆ ಅಡುಗೆ ಮಾಡೋ ಅಷ್ಟು ಟೈಮಲ್ಲಿದೆ. ಅಂದರೆ ಏನನ್ನ ಮಾಡೋದು, ಏನು ಮಾಡೋದು? ನಮ್ಗೆ ಯಾರು ಸಾಲನೂ ಕೊಡೋಲ್ಲ. ಪಕ್ಕದಲ್ಲಿ ಹೋಗಿ ಕೇಳಿದ್ರೆ ಏನು ಮಾಡು, ಇನ್ನೇನು ಮಾಡೋಕ್ಕಾಗಲ್ಲ ಅಂದರೆ ಹಳೆ ಡಬ್ಬಗಳೆಲ್ಲ ಹುಡುಕ್ತಾರೆ. ಅದರಲ್ಲಿ ಒಂದರಲ್ಲಿ ಸ್ವಲ್ಪ ಗೋಧಿ ಹಿಟ್ಟು, ಇನ್ನೊಂದು ಡಬ್ಬದಲ್ಲಿ ಈ ಯಾವುದು ಈ ತಿಪ್ಪೆನಲ್ಲಿ ಬಳಿ ಹಣಬೆ ಅಂತಾರೆ, ನಾಯಿ ಕೊಡೆ ಅಂತಾರೆ. ಅದನ್ನು ಆ ನಾರ್ತ್ ಇಂಡಿಯಾ ಅಲ್ಲಿ ಸೊಂಡಿಗೆ ಥರ ಮಾಡಿ ಇಟ್ಕೊಂಡಿರ್ತಾರೆ, ಒಣಗಿಸ್ಬಿಟ್ಟು ಇಟ್ಕೊಂಡಿರ್ತಾರೆ. ಅದು ಸಿಗುತ್ತೆ. ಸರಿ, ಇನ್ನೊಂದು ಪಲ್ಯ ಮಾಡಿ ಅದು ಮಾಡೋಣ, ಚಪಾತಿ ಮಾಡೋಣ ಮಾಡ್ತಾಳಾಕಿ. ಭಗವಾನ್ ಬುದ್ಧ ಬರ್ತಾರೆ, ಭಾಳ ಶ್ರದ್ಧೆಯಿಂದ ಬರ್ತಾರೆ.
ಭಗವಾನ್ ಬುದ್ಧ ಬಾಯಲ್ಲಿ ಇಟ್ಕೊಳ್ತಾರೆ. ಬಾಯಲ್ಲಿ ಇಟ್ಕೊಂಡ್ರೆ ವಿಷ ಆಗಿದೆ. ಆ ನಾಯಿ ಕೂಡ ಕೆಲವು ಸಲ ವಿಷ ಆಗಿಬಿಡುತ್ತೆ. ವಿಷ ಆಗಿದೆ, ಇವಾಗ ಇದು ತಿಂದರೆ ಸಾಯ್ತೀನಿ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಆದರೆ ಹೇಳೋಣ ಇವರಿಗೆ ಅಂತ ತಲೆ ಎತ್ತಾರೆ. ಆ ಗಂಡ ಹೆಂಡತಿ ಕೈ ಮುಕ್ಕೊಂಡು, ನೀವು ನಮ್ಮ ಮನೆಗೆ ಬಂದ್ರಿ, ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ಸಂತೋಷವಾಗಿದ್ದಾರೆ. ಇವಾಗ ಇದನ್ನು ಹೇಳಿ ಅವ್ರ ಸಂತೋಷ ಹಾಳು ಮಾಡಲೋ ಅಥವಾ ನನ್ನ ಪ್ರಾಣ ಕಳ್ಕೊಳ್ಳೋ. ಬುದ್ಧಿಸಮ್ ಅಂತ ಬೇರೆ ಮತ ಅಂದ ತಕ್ಷಣ ವಿರೋಧ ಮಾಡ್ತಾರೆ. ನಿಜವಾಗ್ಲೂ ಆ ಮತೀಯ ಭಾವನೆಗಳು ಯಾವತ್ತಿಗೂ ನಮ್ಮನ್ನು ಉದ್ಧಾರ ಮಾಡಲ್ಲ. ಅದರಲ್ಲಿ ಏನು ಒಳ್ಳೆಯದಿದೆ ತೊಗೊಳ್ಳೋಣ, ಒಂದೊಳ್ಳೆ ತತ್ವ ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗೋದಿದ್ದರೆ ತೊಗೊಳ್ಳೋಣ, ಇಲ್ಲ ತತ್ವಕ್ಕೆ ವಿರೋಧ ಇದ್ದರೂ ಪಕ್ಕಕ್ಕೆ ಇಟ್ಬಿಡೋಣ. ಆದರೆ ದ್ವೇಷ ಮಾಡೋದ್ರಿಂದ ಯಾವತ್ತೂ ರಾಜಕೀಯದಲ್ಲಿ ಸಿಗಾಕೊಳ್ತೀವಿ, ಅಹಂಕಾರದಲ್ಲಿ ಸಿಗಾಕೊಳ್ತೀವಿ ಹೊರತು ಸಮಸ್ಯೆ ಪರಿಹಾರ ಆಗಲ್ಲ. ಅದಕ್ಕೆ ಕೆಲವರು ಏನು ಹೇಳ್ತಾರೆ, ಭಗವಾನ್ ಬುದ್ಧ ಮಾಡಿದ ಮೂರ್ಖತನ, ಹೇಳಬೇಕಾಗಿತ್ತು ವಿಷ ಆಗಿದೆ ಅಂತ. ವಿಷ ಆಗಿದೆ ಅಂತೇಳಿ ಬರೀ ಚಪಾತಿನೇ ತಿನ್ನಬೇಕಾಗಿತ್ತು, ಇದೇನೋ ಹೇಳ್ತಾರೆ. ಆದರೆ ಭಗವಾನ್ ಬುದ್ಧನ ದೃಷ್ಟಿಯಲ್ಲಿದೆ, ಹೇಗಿದ್ರು ಒಂದಲ್ಲ ಒಂದು ದಿವಸ ಪ್ರಾಣ ಹೋಗುತ್ತೆ. ಇವತ್ತು ಅವ್ರ ಆನಂದ ಕೆಡಿಸ್ಬಿಟ್ಟು ನಾನು ಪ್ರಾಣ ಉಳಿಸ್ಕೊಂಡು ತಾನೇ ಇದಿರುತ್ತೋ, ಬೇಡ ಅವ್ರ ಆನಂದವಾಗೇ ಇರಲಿ ಅಂತ ಚೆನ್ನಾಗಿ ತಿನ್ಬಿಡ್ತಾರೆ. ಅಂದರೆ ಚೆನ್ನಾಗಿ ತಿಂತಾರೆ, ಮತ್ತು ಚೆನ್ನಾಗಿದೆ ಅಂತ ಹೊರಟೋಗ್ತಾರೆ. ಆಮೇಲೆ ಸ್ವಲ್ಪ ಮಿಕ್ಕಿದ್ರೆ ಇವರು ಕಣ್ಣಿಗೆ ಹೊತ್ಕೊಂಡು ಬಾಯಲ್ಲಿ ಹಾಕ್ಕೊಳ್ತಾರೆ ಪ್ರಸಾದ ಅಂತ. ಇವ್ರಿಗೆ ಗೊತ್ತಾಗುತ್ತೆ, ಅಯ್ಯೋ ವಿಷ ಆಗಿದೆ, ಭಗವಾನ್ ಬುದ್ಧನ ಪ್ರಾಣ ಹೋಗುತ್ತೆ, ನಾವು ಮನೆಗೆ ಕರೆದು ಹತ್ಯೆ ಮಾಡಿದಾಗಾಯಿತು ಅಂತ ಭಗವಾನ್ ಬುದ್ಧ ಹತ್ರ ಓಡ್ತಾರೆ. ಓಡಿದ್ರೆ ಭಗವಾನ್ ಬುದ್ಧ ಸಮಾಧಾನ ಮಾಡ್ತಾರೆ, ಪುಣ್ಯ ಮಾಡಿದ್ರಿ ನೀವು. ಒಬ್ಬ ಯತಿಗೆ ಮೊದಲನೇ ಭಿಕ್ಷೆ ಯಾರು ಕೊಡ್ತಾರೋ ಅವ್ರು ಪುಣ್ಯ ಮಾಡಿರ್ತಾರೆ. ಯಾಕೆಂದರೆ ಮನೆ ಬಿಟ್ಟು ಬಂದಿರ್ತಾನೆ, ನನ್ನ ಜೀವನ ಏನು ಗತಿಯೋ ಅನ್ನೋ ತಾಪತ್ರ ಇರುತ್ತೆ ಅವನಿಗೂ. ಯಾಕೆ ಅವಾಗ ತಾನೇ ಮನೆ ಬಿಟ್ಟು ಬಂದೇನೆ, ಹೇಗೋ ಮುಂದಕ್ಕೆ ಏನು ಖರ್ಚು ಅನ್ನೋದು ಭಯ ಇರುತ್ತೆ. ಯಾರಾದರೆ ಮೊದಲು ಭಿಕ್ಷೆ ಕೊಡ್ತಾರೋ ಸ್ವಲ್ಪ ಧೈರ್ಯ ಬರುತ್ತೆ. ಸೊ ಯಾರು ಮೊದಲನೇ ಭಿಕ್ಷೆ ಕೊಡ್ತಾರೋ ಅವರು ಪುಣ್ಯ ಮಾಡ್ಕೊಂಡಿರ್ತಾರೆ, ಯಾರು ಕೊನೆ ಭಿಕ್ಷೆ ಕೊಡ್ತಾರೋ ಅವರು ಪುಣ್ಯ ಮಾಡ್ಕೊಂಡಿದ್ದಾರೆ. ನೀವು ನಿಜವಾಗ್ಲೂ ಪುಣ್ಯ ಮಾಡ್ಕೊಂಡಿದ್ದೀರಾ, ಏನಾಗಿಲ್ಲ ನನಗೆ. ಒಂದು ವೇಳೆ ಪ್ರಾಣ ಹೋದ್ರೆ ಯಾವತ್ತೊಂದು ಹೋಗುತ್ತೆ, ಬಟ್ ಇದೇ ರೀತಿ ಪ್ರಾಣ ಹೋಗ್ಬೇಕು ಅನ್ನೋದಿತ್ತು ಏನು ಹೋಗುತ್ತೆ ಅಂದ್ಬಿಟ್ಟು ಆ ಪ್ರಾಣ ತೆಗೆದೋರ ಮೇಲೆ ಕೂಡ ಯಾವುದೇ ವಿರೋಧ ಮಾಡಲಿಲ್ಲ. ಆನಂದ ಅವ್ರ ಶಿಷ್ಯ ಆನಂದ ಬೇರೆಯವರೆಲ್ಲ ಗಲಾಟೆ ಮಾಡ್ತಾರೆ, ಏನೋ ಇದನ್ನು ಯಾರೋ ಪ್ಲ್ಯಾನ್ ಮಾಡ್ಯಾರ ನಿಮ್ಮನ್ನು ಸಾಯಿಸಲಿಕ್ಕೆ ಅಂತ. ಇಲ್ಲ, ಆಕ್ಸಿಡೆಂಟ್ ಆಗಿದೆ, ಪಾಪ ಅವ್ರಿಗೆ ಬೇಕಂತ ಮಾಡಿಲ್ಲ ಅಂದ್ಬಿಟ್ಟು ಎಲ್ರಿಗೂ ಸಮಾಧಾನ ಮಾಡಿ ಆಮೇಲೆ ಶರೀರ ಬಿಡ್ತಾರೆ. ಅಂದರೆ ಅಹಂಕಾರ ಅನ್ನತಕ್ಕಂಥದ್ದು ಇಲ್ಲಿ ಇದ್ದರೆ ರಿಯಾಕ್ಷನ್ ಬರುತ್ತೆ. ನಾವಾದರೂ ರಿಯಾಕ್ಟ್ ಆಗ್ತೀವಿ, ನಮ್ಮನ್ನು ನೋಡಿ ಬೇರೆಯವರಾದರೂ ರಿಯಾಕ್ಟ್ ಆಗ್ತಾರೆ. ಅಹಂಕಾರ ಇಲ್ಲದೇ ಇರತಕ್ಕಂಥವ್ರು ವಿರೋಧ ಮಾಡಿದವ್ರು ಇದ್ದಾರಲ್ಲ ಅಂದರೆ, ಬಟ್ ಅಹಂಕಾರ ರಹಿತವಾಗಿರ್ತಕ್ಕಂಥವ್ರು ವಿರೋಧ ಮಾಡಿದವ್ರಿಗೆ ಯಾವುದೇ ರೀತಿ ತೊಂದರೆ ಮಾಡೋಲ್ಲ. ಅವ್ರು ಏನು ತೊಂದರೆ ಕೊಟ್ಟರು ಅನುಭವಿಸಿದಾರೆ ಹೊರತು ತೊಂದರೆ ಮಾಡೋಕ್ಕೆ ಹೋಗಲ್ಲ. ಮನ್ಸೂರ್ ಚರಿತ್ರೆ ನಾವು ಓದಿದ್ರೆ ಸೂಫಿ ಫಿಲಾಸಫಿನಲ್ಲಿ ಮನ್ಸೂರ್ ಅನ್ನೋರು ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟರಪ್ಪ ಅಂದರೆ ಚರಿತ್ರೆ ಯಾರಿಗೂ ಅಷ್ಟು ಹಿಂಸೆ ಕೊಟ್ಟಿಲ್ಲ. ಮುಸ್ಲಿಮಿಂದ ಬೇರೆ ಆದರೂ ಆದಷ್ಟು ನಮ್ಮ ಜನಕ್ಕೆ ಈ ತತ್ವ ಅಂತ ತಿಳಿಸ್ಬೇಕು. ಅನಲ್ ಹಕ್ ಅಹಂ ಬ್ರಹ್ಮಾಸ್ಮಿ, ನಾನೇ ಆನಂದ ಸ್ವರೂಪ ಅನ್ನತಕ್ಕನ್ನ ತಿಳಿಸ್ಬೇಕು ಅಂತ ಹೇಳಲಿಕ್ಕೆ ಹೋಗ್ತಾರೆ. 1,00,000 ಜನ ಕಲ್ತವ್ನು ಹೊಡಿತಾ ಇರ್ತಾರೆ, 2 ಹಸ್ತಗಳನ್ನು ಕಟ್ ಮಾಡಿಬಿಡ್ತಾರೆ, ಪಾದಗಳನ್ನು ಕಟ್ ಮಾಡ್ತಾರೆ, ಇರೋ ಶರೀರನ ನೇಣು ಹಾಕಿರ್ತಾರೆ. ಆದ್ರೂ ಅವ್ರ ಮುಖದಲ್ಲಿ ಕಣ್ಣಲ್ಲಿ ದುಃಖದ ನೀರು ಬರಲಿಲ್ಲ ಮತ್ತು ಒಂಥರ ಮುಗುಳ್ನಾಗೇನೆ ಇರುತ್ತೆ. ಜನಗಳಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀವಿ, ನಿಂಗೇನು ಅನಿಸಿಲ್ವಾ? ಇಲ್ಲ, ನನಗೇನು ಅನಿಸಿಲ್ಲ, ಒಂದೇ ಒಂದು ಯೋಚನೆ ಮಾಡ್ತಾಯಿದ್ದೀನಿ, ಯಾವ ರೀತಿ ಅವ್ರಿಗೆ ಈ ತತ್ವವನ್ನು ಉಪದೇಶ ಮಾಡೋದು ಅನ್ನೋದು ಒಂದೇ ಯೋಚನೆ ಮಾಡ್ತೀನಿ ಹೊರತು ಇನ್ನೇನು ಹಿಂಸೆ ಕೊಟ್ಟಿಲ್ಲ ಅಂತಾರೆ. ಅಂದರೆ ಅಹಂಕಾರ ರಹಿತವಾಗಿರತಕ್ಕಂಥವ್ರು ಅವರು ಬೇರೆಯವ್ರು ರಿಯಾಕ್ಟ್ ಮಾಡೋದು ಅವ್ರು ರಿಯಾಕ್ಟ್ ಮಾಡಲ್ಲ, ಮತ್ತು ಬೇರೆಯವ್ರು ನೋಡಿ ಅವ್ರು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಅವರು ನೋಡಿ ಬೇರೆಯವ್ರಿಗೆ ಪ್ರತಿಕ್ರಿಯೆ ಬರೋಲ್ಲ. ಆ ಕಾರಣ ಅಹಂಕಾರ ಅನ್ನತಕ್ಕಂಥದ್ದೇ ಭಾರ, ಅಹಂಕಾರವೇ ನಮಗೆ ದುಃಖ ಕೊಡತಕ್ಕಂಥದ್ದು. ಅಹಂಕಾರ ಅನ್ನತಕ್ಕ ಇಲ್ಲಿದ್ದರೆ ಯಾವ ದುಃಖ ಅನ್ನತಕ್ಕಂಥದ್ದು ಇರಲ್ಲ. ಆದ ಕಾರಣ ಅಹಂಕಾರ ಭಾರವಲ್ಲದೆ ಮತ್ತವ ಭಾರವಿಲ್ಲ. ಅಹಂಕಾರವಲ್ಲದೆ ಮಾನವನ ಜೀವನದಲ್ಲಿ ಮತ್ತವ ಬಂಧನವೂ ಇಲ್ಲ.
ನಾನು ಅನ್ನೋದ್ರಿಂದಲೇ ನಂದು ಶುರುವಾಗುತ್ತೆ, ನಂದಲ್ಲ ಅನ್ನೋದು ಶುರುವಾಗುತ್ತೆ. ಸೊ ಈ ನಾನು ಅನ್ನೋದಕ್ಕೆ ನಿಜವಾದ ಸತ್ಯನೋ ಅದೇ ನಮ್ಮ ಸ್ವರೂಪನೋ ಅಂದರೆ, ಈ ಜಗತ್ತಿಗೆ ಬಂದಾಗ ನಾನು ಅನ್ನೋದು ಇರಲಿಲ್ಲ, ಹೌದಾ? ಆಮೇಲೆ ಅದು ಬೆಳೆಯಿತು. ಯಾವ ರೀತಿಯಪ್ಪ ಅಂದರೆ ಅದು ಮನಸ್ಸಿನ ಒಂದು ವಿಕಾರ, ಮನಸ್ಸಿನ ಒಂದು ವೃತ್ತಿ ಪ್ರತ್ಯಯ. ಮನಸ್ಸಿನಲ್ಲಿ ಆಲೋಚನೆ ಬರ್ತಿರುತ್ತೆ, ವೃತ್ತಿ ಪ್ರತ್ಯಯ ಆಲೋಚನೆ ಈ ಎಲ್ಲ ಒಂದೇ. ಅದು ಸಂಶಯ ರೂಪದಲ್ಲಿ ಬಂದರೆ ಮನಸ್ಸಂತೆ ಅಂತಃಕರಣ. ಅಂತ ಅಂದೊಳಗಡೆ ಕರ್ಣ ಅಂದರೆ ಒಂದು ಸಲಕರಣೆ ವ್ಯವಹಾರಕ್ಕೆ, ಅದು ಶರೀರದೊಳಗಡೆ ಇದ್ದಾಗ ಕಾಣುತ್ತೆ ನಮಗೆ. ಅದು ಸಂಶಯದಲ್ಲಿದ್ದರೆ ಮನಸ್ಸಂತಾರೆ, ನಿಶ್ಚಯಕ್ಕೆ ಬಂದರೆ ಏನು ಬುದ್ಧಿ ಅಂತಾರೆ, ಮತ್ತು ಅಭಿಮಾನಪೂರ್ವಕವಾಗಿ ಬಂದರೆ ಅಹಂಕಾರ ಅಂತಾರೆ. ಸೊ ಆ ಸಮಯಕ್ಕೆ ಎದ್ಕೊಳ್ಳುತ್ತೆ ಮತ್ತಿಲ್ವಾಗುತ್ತೆ. ನೋಡಿ, ವ್ಯವಹಾರ ಮಾಡಬೇಕಾದ್ರೆ ನಾನು ಭಾಳಷ್ಟು ಸಲ ಹೇಳಿರ್ತೀನಿ, ಹೆಂಡತಿ ಹತ್ರ ಮಾತಾಡಬೇಕಾದ್ರೆ ಗಂಡ ಅನ್ನೋ ಅಭಿಮಾನ ಬರುತ್ತೆ, ಮತ್ತು ಇನ್ನೊಬ್ಬರ ಹತ್ರ ವ್ಯವಹಾರ ಮಾಡಬೇಕಾದ್ರೆ ಅಭಿಮಾನ ಸಂಪೂರ್ಣ ಹೊಟ್ಟೋಗುತ್ತೆ. ಆ ರೀತಿ ಸಂಪೂರ್ಣ ಹೋಗೋದೇನೆ ವ್ಯವಹಾರಕ್ಕೆ ಅನುಕೂಲ. ಇಲ್ಲ ಅಂದರೆ ಹೆಂಡತಿ ಹತ್ರ ಮಾತಾಡ್ತಿರ್ತಾರೆ ಮನೆಯಲ್ಲಿ, ಸರಿ ಆಕೆ ಹತ್ರ ವ್ಯವಹಾರ ಮುಗೀತು, ಅದೇ ಅಭಿಮಾನ ಇರುತ್ತೆ ಒಳಗಡೆ ಅಂತ ಇಟ್ಕೊಳ್ಳಿ. ಅಂಗಡಿ ಬಾಗಿಲು ತೆಗಿತಾರೆ, ಇನ್ನೊಬ್ಬ ಆಕೆ ಯಾರು ವ್ಯಾಪಾರಕ್ಕೆ ಬರ್ತಾರೆ, ಅವ್ರ ಹತ್ರ ಮಾತಾಡಬೇಕಾದ್ರೆ ಹೆಂಡತಿ ಥರನೇ ಮಾತಾಡಿಸ್ತಾರೆ ಅಂತ ಇಟ್ಕೊಳ್ಳಿ. ಅವಾಗೇನು ಮಾಡ್ತಾರೆ? ಕಲ್ಲು ಉದುರಿಸ್ತಾರೆ, ಇಲ್ಲ ಹುಚ್ಚಾಸ್ಪತ್ರೆಗೆ ಹಾಕ್ತಾರೆ. ಆದರೆ ನಾನು ಪತಿ ಯಜಮಾನ ಅನ್ನೋದಕ್ಕೆ ಏನು ಬಂತೋ ಅದು ಕೇವಲ ಆ ಸಮಯಕ್ಕೆ ಬಂತೆ ಹೊರತು ಅದೇ ನಾನಲ್ಲ. ಆ ಸಮಯ ವ್ಯವಹಾರ ಮುಗಿದ್ರೆ ಅದು ಹೊರಟೋಗುತ್ತೆ, ಮತ್ತು ಇನ್ನೊಂದು ಅಂತ ಬರುತ್ತೆ. ಇದು ವ್ಯವಹಾರದಲ್ಲಿ ತೋರ್ಕೊಳ್ಳತಕ್ಕಂತೆ ಹೊರತು ನಮ್ಮ ಸ್ವರೂಪ ಅಲ್ಲ ಅದು ಅಂದ್ಬಿಟ್ಟು ಇದು ಅಹಂಕಾರನ ಬಿಡಬೇಕೆ ಹೊರತು ಮನೆ ಮಾರು ಹೆಂಡತಿ ಮಕ್ಕಳು ಇವರನ್ನೆಲ್ಲ ಬಿಡತಕ್ಕಂಥ ಅವಶ್ಯಕತೆ ಇಲ್ಲ. ಏನು ಬಿಡಬೇಕು? ಅಹಂಕಾರ ಬಿಡಬೇಕು. ನಾನು ನನ್ನದಂತ ಅಭಿಮಾನ ಬಿಟ್ಟು ಕುಟುಂಬದಲ್ಲೇ ಇರಬೇಕು. ಸೊ ಅಹಂಕಾರ ಅನ್ನತಕ್ಕ, ಅಹಂಕಾರವೆಂದ್ರೇನು, ಅಹಂಕಾರ ಅಂದರೆ ಏನು ಅನ್ನತಕ್ಕಂಥದ್ದನ್ನು ನಾವು ನೋಡೋಣ. ಯಾರನ್ನ ಪುಸ್ತಕ ತಂದಿದ್ರೆ 7ನೇ ಶ್ಲೋಕ ನೋಡಿ. ಓಂ ಶ್ರೀ ಅಷ್ಟಾವಕ್ರಾಯ ನಮಃ. ಅಷ್ಟಾವಕ್ರಗೀತಾ ಪ್ರಥಮೋಧ್ಯಾಯಃ. ಅಷ್ಟಾವಕ್ರ ಉವಾಚ ಏಕೋ ದ್ರಷ್ಟಾಸಿ ಸರ್ವಸ್ಯ ಮುಕ್ತಃ ಪ್ರಾಯೋಸಿ ಸರ್ವದಾ ಅಯಮೇವ ಹಿ ತೇ ಬಂಧಃ ದ್ರಷ್ಟಾರಂ ಪಶ್ಯಸೀತರಂ ಅಹಂ ಕರ್ತೇತ್ಯಹಂ ಮಾನ ಮಹಾಕೃಷ್ಣಾ ಹಿ ದಂಶಿತಃ ನಾಹಂ ಕರ್ತೇತಿ ವಿಶ್ವಾಸ ಅಮೃತಂ ಪೀತ್ವಾ ಸುಖೀ ಭವ ಏಕೋ ವಿಶುದ್ಧ ಬೋಧೋಹಂ ಇತಿ ನಿಶ್ಚಯವನ್ನಿನ ಪ್ರಜ್ವಾಲ್ಯ ಜ್ಞಾನಗಹನಂ ವೀತಶೋಕಸುಖೀ ಭವ ಏಕೋ ವಿಶುದ್ಧ ಬೋಧೋಹಂ ಇತಿ ನಿಶ್ಚಯವನ್ನಿನ ಪ್ರಜ್ವಾಲ್ಯ ಜ್ಞಾನಗಹನಂ ವೀತಶೋಕಸುಖೀ ಭವ. ಈಗ ಅಹಂಕಾರ ಅಂದ್ರೇನು ಅನ್ನತಕ್ಕಂಥ ಒಂದು ಸ್ವಲ್ಪ ಯೋಚನೆ ಮಾಡೋಣ. ಅಹಂಕಾರ ಅಂದರೆ ತನ್ನ ಚೈತನ್ಯದ ಜೊತೆಗೆ ಚೈತನ್ಯನ ಮತ್ತೊಂದು ಜೊತೆ ಜೋಡಿಸುವಿಕೆ. ಚೈತನ್ಯ ಸ್ವರೂಪ ಅನ್ನತಕ್ಕ ಏನಿದೆಯೋ ಅದನ್ನು ಅದ್ರ ಜೊತೆಗೆ ಮತ್ತೊಂದನ್ನು ಜೋಡಿಸೋದು, ಅಥವಾ ಮತ್ತೊಂದು ಜೊತೆಗೆ ಚೈತನ್ಯನ ಜೋಡಿಸೋದು.
ಒಟ್ಟಿನಲ್ಲಿ ಚೈತನ್ಯವಾಗಿಲ್ದಿರ ಅದ್ರ ಜೊತೆಗೆ ಇನ್ನೊಂದನ್ನು ಸೇರಿಸ್ಕೊಂಡು ನಾನು ಅಂತ ಮಾಡ್ಕೊಂಡು ವ್ಯವಹಾರ ಮಾಡ್ತೀವಿ, ಅದು ಅಹಂಕಾರ. ವಾಸ್ತವಿಕ ನಾವು ನಿಜವಾದ ಆ ಥರ ಜೋಡಿಸಿದ್ರು ಸೇರಿಸಿದ್ರು ನಿಜವಾದ ಚೈತನ್ಯ ಜೊತೆಗೆ ಏನನ್ನ ಸೇರಿಸ್ತೀವಿ ಅಂದರೆ ಶುದ್ಧ ಸ್ವರೂಪ. ಅದು ಒಂದು ನಾವು ಒಂದು ವೇಳೆ ಅದು ಶುದ್ಧವಾಗಿ ಇದ್ದು ಯಾವ ಜೊತೆಗೆ ಸೇರದೇ ಇದ್ರು ನಾವು ಸೇರಿಸ್ಕೊಂಡು ವ್ಯವಹಾರ ಮಾಡ್ತಿದ್ವಿ. ಅವಿದ್ಯೆ ಅನ್ನತಕ್ಕಂಥ ವಿವರಣೆ ಮಾಡಬೇಕಾದ್ರೆ ಸೂತ್ರ ಭಾಷೆಯಲ್ಲಿ ಶಂಕರಾಚಾರ್ಯರು ಏನು ಹೇಳ್ತಾರೆ, ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ವಿಷಯಿಣೋ ತಮಃ ಪ್ರಕಾಶತೀರ್ಧ ಸ್ವಭಾವಯೋ ಇತರೇತರ ಭಾವಾನುಪತ್ತೋ ಸಿದ್ಧಾಯಾಂ ತದ್ಧರ್ಮಾನಪಿ ಸುತರಾಂ ಇತರೇತರ ಭಾವಾನುಪತ್ತಿ ಇತ್ಯತಃ ಅಸ್ಮತ್ ಪ್ರತ್ಯಗೋಚರೆ ಸಾಕ್ಷಿಣಿ ಚಿದಾತ್ಮಕೆ ಯುಷ್ಮತ್ ಪ್ರತ್ಯಗೋಚರಸ್ಯ ತದ್ಧರ್ಮಾನಾಂ ಚ ಅಧ್ಯಾಸ ಮಿಥ್ಯಾ ಭವಿತುಂ ಯುಕ್ತಂ ತಥಾಪಿ ಅನ್ಯೋನ್ಯೋಸ್ಮಿನ್ ಅನ್ಯೋನ್ಯ ಧರ್ಮಚದ್ಯಸ್ಯ ಇತರೇತರ ವಿವೇಕೇನ ಸತ್ಯಾನೃತ್ಯ ಮಿಥುನೀಕೃತ್ಯ ಅಹಮಿದ ಮಮ ಇದಮಿತಿ ನೈಸರ್ಗಿಕ ಲೋಕವಾರ ಅಂತಾರೆ. ಏನು ಅರ್ಥ ಆಯಿತು? ಯಾರನ್ನ ಅಧ್ಯಾಸ ಭಾಷ್ಯ ಅಧ್ಯಯನ ಮಾಡಿದರೆ ಅವ್ರು ಸ್ವಲ್ಪ ಅರ್ಥ ಆಗ್ಬೋದು. ಇಲ್ಲಾಂದರೆ ಒಬ್ಬೊಬ್ಬೊಬ್ಬ ಸ್ವಾಮಿಗಳು ಏನು ಮಾತಾಡ್ತಾರಪ್ಪ, ಸಂಸ್ಕೃತ ತೆಲುಗು ಕನ್ನಡ ಏನು ಹೇಳಿದ್ರು ಅದು ನಮ್ಗೆ ಅರ್ಥ ಆಗೋದಲ್ಲ ಬಿಡು, ನಮ್ಮ ಪಾಂಡಿತ್ಯ ಪ್ರದರ್ಶನ ಏನು ಪ್ರಯೋಜನ ಇಲ್ಲ. ಮತ್ತು ಮಿಥ್ಯಾಭವಿತ್ವಂ ಯುಕ್ತಂ, ನಿಜವಾದ ಆ ಚೈತನ್ಯ ಸ್ವರೂಪಕ್ಕೂ ಮತ್ತೊಂದಕ್ಕೂ ಸಂಬಂಧ ಅನ್ನತಕ್ಕ ಬರೋಕ್ಕೆ ಸಾಧ್ಯವೇ ಇಲ್ಲ. ನಾನು ನೆನ್ನೆ ಹೇಳಿದ್ನಲ್ಲ, ಸೂರ್ಯನಿಗೂ ಕತ್ತಲಿಗೂ ಸಂಬಂಧ ಅನ್ನತಕ್ಕ ಸಾಧ್ಯವೋ ಇಲ್ಲ. ಅದೇ ರೀತಿಯಲ್ಲಿ ಸಂಬಂಧ ಅನ್ನತಕ್ಕ ಸಾಧ್ಯ ಇಲ್ಲ. ತಥಾಪಿ ಆ ರೀತಿ ಸಂಬಂಧ ಅನ್ನೋದು ಸಾಧ್ಯವಿಲ್ಲದೆ ಇದ್ರೂ ಯಾಕೆ ತಮಃ ಪ್ರಕಾಶ ತಿಳಿದ ಸ್ವಭಾವಯೋ, ಕತ್ತಲು ಮತ್ತು ಪ್ರಕಾಶದಂತೆ. ಪ್ರಕಾಶ ಅನ್ನೋದು ಇದೆ ಇರೋ ವಸ್ತು, ಕತ್ತಲು ಅನ್ನೋ ವಸ್ತು ಇದೆಯಾ? ಏನು ಹೀಗೆ ಮಾತಾಡ್ತಾರೆ ಸ್ವಾಮಿಗಳು, ರಾತ್ರಿ ಕರೆಂಟ್ ಹೋದಾಗ ಕತ್ತಲಿರುತ್ತೋ ಇಲ್ಲೋ ಅಂತಾರೆ. ನಿಜವಾದ ಕರೆಂಟ್ ಹೋದಾಗ ಕತ್ತಲಿದೆ ಅಂತೀವಿ. ಆ ಕತ್ತಲಿದೆ ಅಂದಾಗ ಹೋಗಲಿ, ಕರೆಂಟ್ ಬರದೆ ಅದು ಹೋಗಲಿ, ಕರೆಂಟ್ ಹೋದ್ರೂ ಹೋಗಲಿ, ಆ ಕತ್ತಲೆಲ್ಲ ತೆಗೆದು ಆಚೆ ಹಾಕ್ಬಿಡಿ, ಬಕೆಟಲ್ಲಿ ತೆಗೆದು ಆಚೆ ಹಾಕ್ಬಿಡಿ. ಇದೇ ಅಂತಿರಲ್ಲ ಅಂತ ತೆಗೆದು ಆಚೆ ಹಾಕ್ಬಿಡಿ, ಯಾವ ಬೆಳಗ್ಗೆ ಬಂದೇ ಬರುತ್ತೆ. ಅಂದರೆ ಕತ್ತಲು ಅನ್ನತಕ್ಕಂಥ ವಸ್ತು ಇಲ್ಲ. ವ್ಯವಹಾರ ಆ ರೀತಿ ಉಪಯೋಗಿಸ್ತೀವಿ, ಕತ್ತಲಿದೆ ಅಂತ. ಕತ್ತಲಿದೆ ಎಂದಾಗ ಏನಪ್ಪ ಅರ್ಥ ಅಂದರೆ ಬೆಳಕಿನ ಅಭಾವ ಇದೆ, ಬೆಳಕಿನ ಅಭಾವ ಇದೆ. ಮತ್ತು ಇವಾಗ ಕತ್ತಲು ಬೇಡ ಅಂದರೆ ಏನು ಮಾಡಬೇಕು? ಬೆಳಕನ್ನು ತರಬೇಕು, ಮಲಗಬೇಕು. ಇವಾಗ ಬೆಳಕು ಬೇಡ ಅಂದರೆ ಕತ್ತಲು ಬೇಕು ಅಂದರೆ ದೀಪ ಆರಿಸ್ಬೇಕು. ದೀಪದ ಪ್ರಕಾಶ ದೃಷ್ಟಿಯಿಂದ ಏನನ್ನು ಮಾಡ್ಬೋದೇ ಹೊರತು ಕತ್ತಲನ್ನು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಕತ್ತಲನ್ನು ವಸ್ತು ಇರೋದಲ್ಲ. ಸೊ ಇರೋ ವಸ್ತುಗೂ ಇಲ್ಲದಿರೋ ವಸ್ತುಗೂ ಸಂಬಂಧ ಬರುತ್ತೋ ಅದೇ ರೀತಿಯೇ ಇಲ್ಲಿ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲ ಇಲ್ಲದೇ ಇರೋದು. ಇವೆಲ್ಲ ಅರ್ಥ ಆಗೋದು ಕಷ್ಟ. ಕನಸಿನಲ್ಲೂ ನಾನು ಅಂತ ಓಡಾಡ್ತೀವಿ. ಅಲ್ಲಿ ಇರತಕ್ಕಂಥ ಶರೀರವನ್ನು ನಾನು ಅಂದ್ಕೊಳ್ತೀವೋ ಅಥವಾ ಇರುವಂತೆ ಕಂಡಂಥ ಶರೀರವನ್ನು ಸತ್ಯ ಅಂದ್ಕೊಂಡು ವ್ಯವಹಾರ ಮಾಡ್ತೀವೋ? ಅರ್ಥ ಆಯ್ತೆ ಡಿಫ್ರೆನ್ಸು? ಇರತಕ್ಕಂಥ ಶರೀರ ನಾನು ಅಂದ್ಕೊಳ್ತೀವೋ ಅಥವಾ ಇರುವಂತೆ ಕಂಡಂಥ ಶರೀರನ ಸತ್ಯ ಅಂದ್ಕೊಂಡು ವ್ಯವಹಾರ ಮಾಡ್ತೀವಿ. ಎಚ್ಚೆತ್ಕೊಂಡು ಇದು ಅಷ್ಟೇ. ನಮ್ಮ ನಿಜ ಸ್ವರೂಪ ಕನಸಿನಲ್ಲಿ ಇದು ನಮ್ಮ ನಿಜ ಸ್ವರೂಪ, ಎಚ್ಚರದಲ್ಲಿರೋ ನಮ್ಮ ನಿಜ ಸ್ವರೂಪ ಅಂದ್ಕೊಂಡು ಕನಸು ಸತ್ಯ ಅಂದ್ಕೊಂಡು ವ್ಯವಹಾರ ಮಾಡ್ತಿರ್ತೀವಿ. ಮತ್ತು ಈ ನಿಜ ಸ್ವರೂಪಕ್ಕೆ ಎಚ್ಚೆತ್ಕೊಂಡ್ರೆ ಅದೆಲ್ಲ ಸುಳ್ಳಾಗ್ಬಿಡುತ್ತೆ. ಅದೇ ರೀತಿ ನಮ್ಮ ಚೈತನ್ಯ ಸ್ವರೂಪಕ್ಕೆ ಎಚ್ಚೆತ್ಕೊಂಡ್ರೆ ಇದು ಎಲ್ಲ ಕನಸಿನಂತಾನೆ ಹೌದಾ? ಆದರೆ ಆ ರೀತಿ ಸಂಬಂಧ ಬರಲಿಕ್ಕೆ ಸಾಧ್ಯವಿಲ್ಲದೆ ಇದನ್ನು ತಥಾಪಿ ಅನ್ಯೋನ್ಯ ಆತ್ಮಧರ್ಮವನ್ನು ಶರೀರಕ್ಕೆ ಹಾಕ್ಕೊಂಡು, ಶರೀರ ಧರ್ಮಗಳನ್ನು ಆತ್ಮಕ್ಕೆ ಹಾಕ್ಕೊಂಡು ಈ ಮನುಷ್ಯ ವ್ಯವಹಾರ ಮಾಡ್ತಾ ಇದ್ದಾನೆ. ಇವನು ವ್ಯವಹಾರ ಮಾಡ್ತಿರ್ತಕ್ಕಂಥದ್ದೇ ಅವಿದ್ಯೆ. ತಪ್ಪು ತಿಳುವಳಿಕೆಯನ್ನು ವ್ಯವಹಾರ ಮಾಡ್ತಾನೆ, ಅದು ತಪ್ಪು ತಿಳುವಳಿಕೆನೇ ಅವಿದ್ಯೆ ಅಂತ ಅಲ್ಲಿ ಸ್ಪಷ್ಟ ಮಾಡ್ತಾರೆ. ಅಂದಾಗ ಯಾಗಾಯ್ತಪ್ಪ? ನೈಸರ್ಗಿಕವಾಗಿ ಲೋಕವ್ಯವಹಾರ ಸ್ವಾಭಾವಿಕವಾಗಿ. ಸ್ವಾಭಾವಿಕ ಅಂದರೆ
ಅಗ್ನಿಗೆ ಉಷ್ಣ ಮತ್ತು ಪ್ರಕಾಶ ಯಾವ ರೀತಿ ಸ್ವಭಾವನೋ, ಯಾಕೆ ತಣ್ಣಗಿರೋ ಬೆಂಕಿ ಎಲ್ಲ ನೋಡಿದಿರೋ, ಬೆಂಕಿ ತಣ್ಣಗಾಯಿತು ಅಂದರೆ ಏನಾಗುತ್ತೆ? ಇವಾಗ ಈ ಕಾಲಕ್ಕೆ ಅರ್ಥ ಆಗಲ್ಲ, ಬಟ್ ನಿಮ್ಮೆಲ್ಲ ಒಂದು ಸ್ವಲ್ಪ ಜ್ಞಾಪಿಸ್ಕೊಂಡು ಅರ್ಥ ಆಗುತ್ತೆ. ಬೆಂಕಿ ತಣ್ಣಗಾಯಿತು ಅಂದರೆ ಇಜ್ಜಲಾಗುತ್ತೆ. ಬೆಂಕಿ ತಣ್ಣಗಾಯಿತು ಅಂದರೆ ಏನಾಗುತ್ತೆ? ಇಜ್ಜಲಾಗುತ್ತೆ ಹೊರತು ಬೆಂಕಿ ಆಗಿರೋಲ್ಲ, ಹೌದಾ? ಯಾಕಂದ್ರೆ ಸ್ವಭಾವ ಆ ರೀತಿ. ಇದು ನಮಗೆ ಈ ಅವಿದ್ಯೆ ಅನ್ನೋದು ನಮ್ಮ ಸ್ವಭಾವನ ಅಂದರೆ ಅಲ್ಲ, ನೈಸರ್ಗಿಕವಯಂ ಲೋಕವಾರ ಅಂತಾರೆ. ನಾನು ನನ್ನದು ಅಂತ ಅಭಿಮಾನದಿಂದ ಜೀವನ ಮಾಡ್ತಿರ್ತಕ್ಕಂಥದ್ದು ಸ್ವಾಭಾವಿಕ ನೈಸರ್ಗಿಕ ಅಂತ ಹೇಳ್ತಾರೆ. ಅಲ್ಲಿ ನೈಸರ್ಗಿಕ ಅಂದರೆ ಅಗ್ನಿಗೆ ಪ್ರಕಾಶ ಮತ್ತು ಬಿಸಿ ಅನ್ನತಕ್ಕ ಯಾವ ರೀತಿ ಸ್ವಭಾವನ ಆ ರೀತಿ ಅಲ್ಲ, ಅವಿಚಾರಿತ ಸಿದ್ಧ. ವಿಚಾರ ಮಾಡಲಿಲ್ಲ, ನಾನು ಅನ್ನತಕ್ಕಂಥ ವಿಚಾರ ಮಾಡಲಿಲ್ಲ. ನಿಜವಲ್ಲೂ ಭಾಳ ಸುಲಭ. ಸುಮ್ಮನೆ ಕೂತ್ಕೊಂಡು ಯಾವ ದುಡ್ಡು ಬೇಕಿಲ್ಲ, ಕಾಸು ಬೇಕಿಲ್ಲ, ಶ್ರಮ ಇಲ್ಲ, ಏನು ಬೇಡ, ಸುಮ್ಮನೆ ಕೂತ್ಕೊಂಡು ನಾನು ಯಾರು ಅನ್ನತಕ್ಕಂಥ ಈ ಥರ ಶ್ರವಣ ಮಾಡಿ ಕೇಳಿದ್ರೆ ಅರ್ಥ ಆಗುತ್ತೆ. ಬಟ್ ಮನುಷ್ಯನಿಗೆ ಆಸಕ್ತಿ ಬರೋದೇ ಇಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಂಗಾರ ಗ್ರಹಕ್ಕೆ ಹೋಗ್ತಾರೆ, ಅಯ್ಯ ಚಂದ್ರಗ್ರಹಕ್ಕೆ ಹೋಗ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ. ಒಂದು ವೇಳೆ ಹೋದರು ಏನು ಮಾಡ್ತೀರಾ? ಸರಿ, ಚಂದ್ರಗ್ರಹಕ್ಕೆ ಹೋದ್ರೆ ಅಲ್ಲಿ ಬರೀ ಮಣ್ಣಿದೆ ಅಂತ ಸುಮ್ಮನೆ ಆಗ್ಬಿಟ್ರು. ಇವಾಗೇನೋ ಹೋಟ್ಲ್ ಕಟ್ತಾರಂತೆ. ಹೋಟ್ಲ್ ಕಟ್ಟಿ ಅದು ಒಂದು ದೊಡ್ಡ ಬಳ್ಳಾಪುರ ಆಗುತ್ತೆ ಅಷ್ಟೇ, ಇನ್ನೇನಾಗುತ್ತೆ? ಆದರೆ ಈ ನಾನು ಅನ್ನತಕ್ಕಂಥದ್ದು ವಿಚಾರ ಮಾಡತಕ್ಕಂಥದ್ದು ಭಾಳ ಸುಲಭ. ಅದು ನಮ್ಗೆ ಆಸಕ್ತಿ ಬರ್ತಿಲ್ಲ. ಯಾಕೆಂದರೆ ಏನಾದರೂ ಪರಮಾತ್ಮ ನಿನ್ನ ಪಾದಗಳನ್ನು ಬಿಟ್ಟೆ. ನಾನು ಮುಂಚೆ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಒಡಲು ಹಸಿದರೆ ಅನ್ನ ಇಲ್ಲದೆ ಇರಲಾರೆ, ಪಡೆದ ಕ್ಷೇತ್ರವ ಬಿಟ್ಟು ಹೋಗಲಾರೆ, ಮಡದಿ ಮಕ್ಕಳ ಬಿಟ್ಟು ಕ್ಷಣ ಮಾತ್ರ ಇರಲಾರೆ, ಕಡಲೊಡೆಯ ನಿನ್ನಡಿಯ ಬಿಡಬಲ್ಲೆನೋ. ಇದು ಪುರಂದಾಸ್ ಈ ಥರ ಹಾಕಿದ ಪಾಪ. ಅವರು ಏನಾದರೂ ಬಿಟ್ಟೆ ನಿನ್ನ ಪಾದನ ಬಿಡೋಕ್ಕಾಗಲ್ಲ ಅಂತಂದ್ರು ಅವರು. ನಮಗೆ ನಿನ್ನ ಪಾದನ ಬೇಕಾದ್ರೆ ಬಿಟ್ಟುಬಿಡ್ತೀವಿ, ಇದು ಯಾವುದನ್ನು ಬಿಡೋಕ್ಕಾಗಲ್ಲ, ನಿನ್ನ ಪಾದನ ಬೇಕಾದ್ರೆ ಬಿಟ್ಬಿಡ್ತೀವಿ ಅಂತೀವಿ. ಅಹಂಕಾರವೆಂದರೆ ಚೈತನ್ಯವನ್ನು ಮತ್ತೊಂದು ಜೊತೆ ಜೋಡಿಸೋದು. ನಾವು ಜೋಡಿಸಿ ಜೀವನ ಮಾಡ್ತಿದ್ದೀವಿ, ಆದರೂ ನಾವು ನಿಜವಾದ ಸಂಬಂಧ ಬಂದಿದ್ವಿ ಅಂದರೆ ಬಂದಿಲ್ಲ. ಈಗ ನೋಡಿ, ಇಲ್ಲಿ ಲೈಟ್ ಇದೆ, ಹೌದಾ? ಈ ಪ್ರಕಾಶ ಗಡಿಯಾರ ಮೇಲೆ ಬಿದ್ದಿದೆ, ಟೇಬಲ್ ಮೇಲೆ ಬಿದ್ದಿದೆ, ಇಲ್ಲಿರ್ತಕ್ಕಂಥ ಜನಗಳನ್ನೆಲ್ಲ ಅವ್ರ ಮೇಲೆಲ್ಲ ಬಿದ್ದಿದೆ, ಹೌದಾ? ಈಗ ಅದಕ್ಕೆ ಯಾವ್ಯಾವ್ದು ಅಂಟ್ಕೊಂಡಿದೆ? ಅದು ಯಾವುದಕ್ಕೆ ಅಂಟ್ಕೊಂಡಿದೆ? ಹೌದಾ? ಅದೇ ರೀತಿ ನಮ್ಮ ಜ್ಯೋತಿ ಸ್ವರೂಪ. ಜ್ಯೋತಿ ಸ್ವರೂಪ ಅಂದಾಗ ಅಲ್ಲಿ ಸ್ವಯಂ ಜ್ಯೋತಿ ಇರ್ತಾರೆ. ಸ್ವಯಂ ಜ್ಯೋತಿ ಅಂದಾಗ ಅಭಿಪ್ರಾಯ ಏನಪ್ಪ ಅಂದರೆ, ತನ್ನ ಇರುವಿಕೆಗೆ ಮತ್ತೊಂದು ಪ್ರಮಾಣದ ಅವಶ್ಯಕತೆ ಇಲ್ಲ. ಇವಾಗ ಈ ದೀಪ ಆನ್ ಹಾಕಿದ್ರೆ ಸ್ವಿಚ್ ಹಾಕಿದ್ರಿ, ಹೌದಾ? ಸ್ವಾಮಿಗಳೇ, ನೀವೇನೋ ಇದನ್ನ ಸ್ವಿಚ್ ಹಾಕಿದ್ರೆ ಸರಿ, ಈ ದೀಪ ಅಂಟ್ಕೊಂಡಿದೆಯೋ ಇಲ್ಲೋ ನೋಡೋಕ್ಕೆ ಮತ್ತೆ ಯಾವುದನ್ನ ದೀಪ ತಗೊಂಬನ್ನಿ, ದೀಪದ ಬೆಳಕಲ್ಲಿ ಇದು ಅಂಟಿದೆಯೋ ಇಲ್ಲೋ ನೋಡೋಣ ಅಂತೀವ. ಯಾಕೆ? ಅದೇನೇ ಜ್ಯೋತಿ. ಅದೇ ರೀತಿ ನಮ್ಮ ಚೈತನ್ಯ ಸ್ವರೂಪಕ್ಕೆ ಮತ್ತೊಂದು ಪ್ರಕಾಶದ ಅವಶ್ಯಕತೆ ಇಲ್ಲ, ಹೌದಾ? ಸ್ವತಃ ಸಿದ್ಧವಾಗಿರ್ತಕ್ಕಂಥದ್ದು ಅದು. ಮತ್ತು ಜ್ಯೋತಿ ಅಂದಾಗ ಈ ರೀತಿ ಬೆಳಕು ಕೊಡುತ್ತೆ ಅಂತಲ್ಲ, ಮತ್ತು ಮತ್ತೊಂದು ಪ್ರಮಾಣದ ಅವಶ್ಯಕತೆ ಇಲ್ಲ. ಎಲ್ಲವನ್ನು ಬೆಳಕು ತೋರಿಸ್ತಕ್ಕಂಥದ್ದು, ಇಡೀ ಪ್ರಪಂಚವನ್ನು ಬೆಳಕು ತೋರಿಸುತ್ತೆ. ಯಾವ ರೀತಿ ಈ ದೀಪ ಇಲ್ಲಿರ್ತಕ್ಕಂಥ ವಸ್ತುಗಳನ್ನ, ಜನಗಳನ್ನ ಪ್ರತಿಯೊಂದನ್ನು ಬೆಳಕು ತೋರಿಸ್ತಾ ಇದೆಯೋ, ಅದೇ ರೀತಿ ನಮಗೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ವಸ್ತುಗಳೆಲ್ಲವನ್ನು ಬೆಳಕು ತೋರಿಸುತ್ತೆ, ಇಡೀ ಪ್ರಪಂಚವನ್ನೇ ತೋರಿಸ್ಕೊಡುತ್ತೆ. ಆದರೆ ಅದು ಯಾವುದಕ್ಕೆ ಅಂಟ್ಕೊಂಡಿದೆ ಅಂದರೆ ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಹೌದಾ? ಹೋಲಿ ಯಾವುದೋ ವಸ್ತು ಅದಕ್ಕೆ ಅಂಟ್ಕೊಂಡಿದೆ ಅಂದರೆ ಅದೂ ಅಂಟಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲ್ಲ. ಇವ್ಯಾವುದನ್ನು ಅಂಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು ಅಂಟಲ್ಲ. ಆದ್ರೂ ಅಂಟಿಲ್ಲದೆ ಇದ್ರೂ ನಾವೇನು ಮಾಡಿದ್ದೀವಿ? ಅಂಟಿದೆ ಅಂದ್ಬಿಟ್ಟು ಆತ್ಮಧರ್ಮಗಳನ್ನ ಅನಾತ್ಮಕ್ಕೆ ಹಾಕಿ, ಅನಾತ್ಮಧರ್ಮ ಆತ್ಮದಲ್ಲಿ ಹಾಕ್ಕೊಂಡು ಅಹಂಕಾರ ಅನ್ನತಕ್ಕಂಥ ಬೆಳೆಸ್ಕೊಂಡಿದ್ದೀವಿ. ಈಗ ಅದನ್ನು ವಿವೇಕದಿಂದ ಬಿಡಿಸ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಏಕೋ ವಿಶುದ್ಧ ಬೋಧೋಹಂ ಇತಿ ನಿಶ್ಚಯವನ್ನಿನ. ಏಕ
ಏಕ ಅಂದರೆ ಒಂದು ಅನ್ನೋದು ಸಾಮಾನ್ಯವಾದ ಅರ್ಥ. ಬಟ್ ಅದ್ವೈತದಲ್ಲಿ ಏಕ ಅಂದಾಗ ಒಂದು ಅನ್ನೋ ಅರ್ಥ ಅಲ್ಲ. ಯಾಕೆಂದರೆ ಒಂದು ಅಂದರೆ ನಮ್ಮ ಬುದ್ಧಿ ಹೇಳುತ್ತೆ ಮುಂಚೆ 0 ಇರಬೇಕು, ಅಲ್ಲಿಂದ ತಾನು ಶುರುವಾಗೋದು 0 1, ಆಮೇಲೆ ಎರಡನೇದು ಯಾವುದು ಅನ್ನುತ್ತೆ. ಆದ ಕಾರಣ ಏಕ ಅಂದರೆ ಒಂದು ಅಂತಲ್ಲ. ಮತ್ತೇನಪ್ಪ ಏಕ ಅಂದರೆ ಒಂದು ಎಂದಾಗಲಿ ಒಬ್ಬನೇ ಎಂದಾಗಲಿ ಅರ್ಥವಲ್ಲ. ಒಬ್ಬ ಅಂತಾಗಲಿ ಒಬ್ಬಳು ಅಂತಾಗಲಿ ಒಂದು ಅಂತ ಅರ್ಥ ಅಲ್ಲ. ಮತ್ತು ಎರಡನೇದಿಲ್ಲದ್ದು ಅದ್ವೈತ ಅಂದ್ರೆ ಅದು ಎರಡನೇದಿಲ್ಲದ್ದು, ಅದನ್ನು ಬಿಟ್ಟು ಎರಡನೇ ವಸ್ತು ಅನ್ನತಕ್ಕಂಥದ್ದು ಇಲ್ಲ. ಈಗ ಪ್ರಪಂಚ ಇದೆ ಅಂದರೆ ನಿಮ್ಮ ಎಚ್ಚದ ಅವಸ್ಥೆಯಲ್ಲಿ ಹೌದಾ ಇಲ್ಲ. ಒಂದು ವೇಳೆ ಮೊಟ್ಟಮೊದಲು ಈ ರೀತಿ ತಗೊಳ್ಳ, ಪರಮಾತ್ಮ ಪ್ರಪಂಚ ಸೃಷ್ಟಿ ಮಾಡ್ಯಾನೆ, ಬ್ರಹ್ಮ ಸೃಷ್ಟಿ ಮಾಡ್ಯಾನೆ ಅಂದಾಗ ಬ್ರಹ್ಮನನ್ನು ಬಿಟ್ಟುಬಿಟ್ಟು ಸ್ವತಂತ್ರ ಪ್ರಪಂಚದಲ್ಲಿ ಯಾವುದನ್ನು ಒಂದು ಸ್ವತಂತ್ರವಾಗಿದೆಯೋ. ಯಾಕೆಂದರೆ ಸೃಷ್ಟಿ ಆಗಬೇಕಾದ್ರೆ ಒಂದು ವಸ್ತು ಸೃಷ್ಟಿ ಆಗಬೇಕಾದ್ರೆ ನಿಮಿತ್ತ ಕಾರಣ, ಉಪಾದಾನ ಕಾರಣ, ಸಹಕಾರಿ ಕಾರಣ 3 ಇರಬೇಕು. ಈಗ ಈ ಗಡಿಯಾರ ಸೃಷ್ಟಿ ಮಾಡಬೇಕಾದ್ರೆ ತಯಾರು ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡೋನೊಬ್ಬ ಇರಬೇಕು. ಹೌದಾ? ಅದು ನಿಮಿತ್ತ ಕಾರಣ ಅಂತಾರೆ. ಮತ್ತು ಇದಕ್ಕೇನೋ ಪ್ಲ್ಯಾಸ್ಟಿಕ್ಕು ಗ್ಲಾಸ್ ಏನೇನೋ ಬೇಕು, ಅದನ್ನು ಉಪಾದಾನ ಕಾರಣ ಅಂತಾರೆ. ಹೌದಾ? ಮತ್ತು ಆ ಮಿಷನರಿ ಏನು ಉಪಯೋಗಿಸ್ತಾರೋ ಅದು ಸಹಕಾರಿ ಕಾರಣ ಅಂತಾರೆ. ಅದೇ ರೀತಿ ಪ್ರಪಂಚ ಸೃಷ್ಟಿ ಆಗಬೇಕಾದ್ರೆ ಇವು 3 ಇರಬೇಕು ಅನ್ನೋದು ನಮ್ಮ ಬುದ್ಧಿ. ಹಾಗಿದ್ಮೇಲೆ ನಿಮಿತ್ತ ಕಾರಣ ಯಾರು? ಬ್ರಹ್ಮನೇ. ಉಪಾದಾನ ಕಾರಣ ಅದು ಅವನೇ, ಸಹಕಾರಿ ಕಾರಣ ಅದು ಅವನೇ. ಯಾಕೆ? ಲೀಲಾಜಾಲ ಸ್ವತಂತ್ರ ಸೃಷ್ಟಿ ಮಾಡಿ ಮತ್ತು ಇನ್ಯಾವ ಸಹಾಯ ಯಾವ ವಸ್ತು ಸಹಾಯನೂ ತಗೊಳ್ಳಿಲ್ಲ ಅಂದಾಗ ನಿಮಿತ್ತ ಕಾರಣ, ಉಪಾದಾನ ಕಾರಣ, ಸಹಕಾರಿ ಕಾರಣ ಎಲ್ಲವೂ ಅವನೇ ಅಂದಾಗ ಯಾವ ರೀತಿ ಪ್ಲ್ಯಾಸ್ಟಿಕಲ್ಲಿ ಆಗಿರ್ತಕ್ಕಂಥ ಈ ಗಡಿಯಾರ ಹೌದಾ ಉಪಾದಾನ ಕಾರಣ ಯಾವುದೋ ಅದೇನೇ ಇಲ್ಲಿದೆಯೋ ಹೊರತು ಪ್ಲ್ಯಾಸ್ಟಿಕಲ್ಲಿ ತಯಾರು ಮಾಡಿರ್ತಕ್ಕಂಥ ಈ ಡಬ್ಬಿ ಗಡಿಯಾರ ಅಂತ ನಾವು ಹೇಳಿದ್ರು ಅಲ್ಲೇನಿದೆ? ಹಾಂ ಕೇಳ್ತಿದ್ದೀವಿ ತಾನೆ. ಓಯಪ್ಪ ಎಲ್ಲಿ ಮಾತಾಡ್ತಾರೋ ಇವರು ಅನಿಸ್ತಾ ಇದೆಯೋ. ಹಾಂ, ದುಷ್ಟಾಂತ ಒಂದು ಅರ್ಥ ಆದರೆ ಅವನು ದಾಷ್ಟಾಂತಿಕ. ಪ್ಲ್ಯಾಸ್ಟಿಕ್ಕಿಂದ ತಯಾರು ಮಾಡಿರ್ತಕ್ಕಂಥ ಗಡಿಯಾರ ನಾವು ಗಡಿಯಾರ ಅಂತ ಉಪಯೋಗಿಸಿದ್ರು, ಗಡಿಯಾರ ಅಂತ ಹೆಸರು ಹೇಳಿದ್ರು, ಅದಕ್ಕೆ ಗಡಿಯಾರದ ರೂಪ ಇದ್ರೂ ಅಲ್ಲಿ ಏನಿದೆ? ಪ್ಲ್ಯಾಸ್ಟಿಕ್ಕೇ ಇದೆ. ಅದೇ ರೀತಿ ಬ್ರಹ್ಮನೇ ಉಪಾದಾನ ಕಾರಣ ಅಂದಾಗ ಅನೇಕ ರೂಪದಲ್ಲಿ ಕಾಣ್ತಾ ಇದ್ರೂ ಹೌದಾ, ಅನೇಕ ಶಬ್ದಗಳಿಂದ ವ್ಯವಹಾರ ಮಾಡಿದ್ರು ಪ್ರಯೋಜನ ಬೇರೆ ಬೇರೆ ಇದ್ರೂ ನಿಜವಾಗಿ ಕಾಣತಕ್ಕಂಥದ್ದು ಏನು? ಬ್ರಹ್ಮಸ್ವರೂಪೇ ಕಾಣತಕ್ಕಂಥಲ್ಲ, ಬ್ರಹ್ಮಸ್ವರೂಪನೇ. ಬ್ರಹ್ಮಸ್ವರೂಪವನ್ನು ಬಿಟ್ಟು ಅನ್ಯ ವಸ್ತು ಅನ್ನತಕ್ಕಂಥದ್ದು ಇಲ್ಲ. ಇದು ಮೊದಲು. ಎರಡನೇದು, ಕಾಣತಕ್ಕಂಥದ್ದೆಲ್ಲವೂ ನಾಮರೂಪದಲ್ಲಿ ವ್ಯವಹಾರಕ್ಕೆ ಅನುಕೂಲ ಆದ್ರೂ ನಾಮರೂಪದಲ್ಲಿ ಇದ್ರೂ ಅಲ್ಲಿ ನಿಜವಾಗಿ ಏನಿದೆ ಅಂದರೆ ನೆಕ್ಲೆಸ್ ಇದೆ ಅಂದರೆ ಬಂಗಾರವೇ ಇದೆ, ಬಂಗಾರ ನೆಕ್ಲೆಸ್ ಅಂತ ಇದ್ವಿ ಹೌದಾ. ಅಷ್ಟೇ ಅಲ್ಲ, ಈ ಪ್ರಪಂಚ ಅನ್ನತಕ್ಕ ಅನಾದಿ ಅನಂತ ಶಾಶ್ವತ ಅಂದ್ಕೊಂಡಿದ್ದೀವಿ. ಅನಾದಿ ಅನಂತ ಅದನ್ನು ನಾನು ಹುಟ್ಟಿ ಸಾಯ್ತೀನಿ ಅಂದ್ಕೊಂಡಿದ್ದೀವಿ. ನಿಜವಾದ ಅನಾದಿ ಅನಂತ ಪ್ರಪಂಚ ಅದರಲ್ಲಿ ಹುಟ್ಟಿ ಸಾಯ್ತೀನಿ ಅನ್ನತಕ್ಕಂಥದ್ದು ನಿಮ್ಮ ಎಚ್ಚರದ ಅವಸ್ಥೆಯಲ್ಲಿ ಕಾಣತಕ್ಕಂಥ ಪ್ರಪಂಚಕ್ಕೆ ಆ ರೀತಿ ಹೇಳ್ತಿರೋ, ನಿಮ್ಮ ಎಚ್ಚರ ಅಂದರೆ ನೀವೆಲ್ಲರೂ ಎಚ್ಚರ ಅಲ್ಲ, ನಿನ್ನ ಎಚ್ಚರದಲ್ಲಿ ಕಾಣತಕ್ಕಂಥ ಪ್ರಪಂಚಕ್ಕೆ ಆ ರೀತಿ ಹೇಳ್ತಿರೋ, ಅನಾದಿ ಅನಂತ ಪ್ರಪಂಚ ಇದರಲ್ಲಿ ಹುಟ್ಟಿ ಸಾಯ್ತಿದ್ದೀನಿ ಅಂತ ನಿಮ್ಮ ಎಚ್ಚರದಲ್ಲಿ ಕಾಣತಕ್ಕಂಥ ಪ್ರಪಂಚಕ್ಕೆ ಆ ರೀತಿ ಹೇಳ್ತಿರೋ, ಅಥವಾ ನಿಮ್ಮ ಎಚ್ಚರದ ಅವಸ್ಥೆ ಬಿಟ್ಟು ಸ್ವತಂತ್ರವಾಗಿ ಯಾವುದರ ಪ್ರಪಂಚ ಇದೆಯೋ ಅಂದಾಗ ಏನಾಯಿತು? ಎಚ್ಚರದ ಅವಸ್ಥೆ ನಿನ್ನ ಎಚ್ಚರದಲ್ಲೇ ಪ್ರಪಂಚ ತೋರ್ಕೊಳ್ಳುತ್ತೆ ಅಂದರೆ ನೀನು ಪ್ರಪಂಚದಲ್ಲಿ ಹುಟ್ಟಿ ಸಾಯನಲ್ಲ, ಪ್ರಪಂಚ ನಿನ್ನಲ್ಲಿ ತೋರ್ಕೊಂಡು ನಿನ್ನನ್ನು ಆಶ್ರಯಿಸ್ಕೊಂಡಿದ್ದು ನಿನ್ನಲ್ಲೇ ಲೈವ್ ಆಗುತ್ತೆ. ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಕ್ಕೆ ನೀನೇ ಮೂಲ. ನಿನ್ನಲ್ಲೇ ತೋರ್ಕೊಳ್ಳುತ್ತೆ, ನಿನ್ನನ್ನು ಆಶ್ರಯಿಸ್ಕೊಂಡಿರುತ್ತೆ, ನಿನ್ನಲ್ಲೇ ಲೈವ್ ಆಗುತ್ತೆ. ಅದನ್ನು ಇಷ್ಟಕ್ಕೆ ಮುಂಚೆ ಹೇಳಿದ್ನಲ್ಲ, ತೋರಿ ಹಾರುವಿ ಮಾಯವ ತ್ಯಜಿಸಿರಿ
ಪರಮೇಶ್ವರವ ಭಜಿಸುತ್ತಿ ತೋರುತ್ತೆ ಇಲ್ಲವಾಗುತ್ತೆ. ಹೌದಾ? ಜಗದೆ ನೀನಿಲ್ಲ ಈ ಜಗ ನಿನ್ನೊಳೆಯುವುದು. ಜಗತ್ತಲ್ಲಿ ನಾವು ಇದ್ದೀವಿ, ಹುಟ್ಟಿದ್ದೀವಿ, ಸಾಯ್ತೀವಿ ಅಂದ್ಕೊಂಡಿದ್ದೀವಿ. ಇಲ್ಲಪ್ಪ, ಈ ಶರೀರ ನೋಡಿ ಆ ಥರ ಅಂತಿದ್ಯಾ. ಶರೀರ ಇಂದ್ರ ಬುದ್ಧಿ ಮನಸ್ಸು ನೀನಲ್ಲ. ಇದೆಲ್ಲ ಅವಸ್ಥೆಯನ್ನು ತೋರ್ಕೊಳ್ಳುತ್ತೆ. ಇದು ತೋರ್ಕೊಳ್ಳೋದು ಎಲ್ಲಿಂದ ತೋರ್ಕೊಳ್ಳೋದು? ನಿನ್ನಿಂದಲೇ ತೋರ್ಕೊಳ್ಳುತ್ತೆ. ನಿನ್ನಿಂದಲೇ ಅಂದರೆ ಆ ನಿದ್ದೆ ಅಂತ ಯಾವುದಕ್ಕೆ ಹೇಳ್ತೀಯೋ ಆ ಇರುವಿಕೆನೇ ಇದೆಲ್ಲ. ಹೌದಾ? ಆ ಇರುವಿಕೆನ ತಕ್ಕಂತೆ ಇದೆಲ್ಲ ಅಂದಾಗ ಆ ಇರುವಿಕೆಗಿನ್ನ ಸ್ವತಂತ್ರವಾಗಿ ಎರಡನೇ ವಸ್ತು ಯಾವುದೂ ಇಲ್ಲ. ಇರುವಿಕೆಗಿನ್ನ ಸ್ವತಂತ್ರವಾಗಿ ಎರಡನೇ ವಸ್ತು ಯಾವುದೂ ಇಲ್ಲ. ಅದು ಏಕ ಅಂದರೆ ಒಂದು ಎಂದಾಗಲಿ ಒಬ್ಬನೇ ಎಂದಾಗಲಿ ಅರ್ಥವಲ್ಲ. ಎರಡನೇದಿಲ್ಲದು ಸಜಾತಿಯ ವಿಜಾತಿಯ ಸ್ವಗತ ಭೇದ ಅನ್ನತಕ್ಕಂಥದ್ದಿಲ್ಲ. ಸಜಾತಿ ಭೇದ. ಹೌದಾ? ಇದು ಕೆಂಪು ಹಸು, ಇದು ಕರಿ ಹಸು, ಅಲ್ಲಿ ಸಜಾತಿ ಭೇದ ಹೇಳ್ತೀವಿ. ವಿಜಾತಿ ಅದು ಹಂದಿ, ಇದು ಕತ್ತೆ, ಇದು ಮನುಷ್ಯ. ಹೌದಾ? ಮತ್ತು ಸ್ವಗತ ಭೇದ ನಮ್ಮಲ್ಲೇ ಭೇದಗಳು. ಈ ರೀತಿ ಯಾವುದೇ ಭೇದ ವಸ್ತು ಇಲ್ಲದೆ ಇರತಕ್ಕಂಥ ಅದ್ವೈತ ಸ್ವರೂಪ ಅನ್ನೋದಕ್ಕೆ ಏಕ ಅಂತಾರೆ. ಏಕ ಅದು ವಿಶುದ್ಧ ಬೋಧೋಹಂ. ಏಕೋ ವಿಶುದ್ಧ ಬೋಧೋಹಂ. ವಿಶುದ್ಧವಾಗಿರತಕ್ಕಂಥ ಬೋಧ ಅಂದರೆ ಜ್ಞಾನ ಸ್ವರೂಪ. ವಿಶುದ್ಧವಾಗಿರ್ತಕ್ಕಂಥ ಜ್ಞಾನ ಸ್ವರೂಪ. ವಿಶುದ್ಧ ಬೋಧೋಹಂ ಅನ್ನೋಕ್ಕೆ ಅಶುದ್ಧವಾಗಿರ್ತಕ್ಕಂಥ ವಸ್ತುವಿನ ಜೊತೆಗೆ ಅಶುದ್ಧವಾಗಿರ್ತಕ್ಕಂಥ ವಸ್ತು ಸೇರಿತು ಅಂತ ಇಟ್ಕೊಳ್ಳಿ. ಶುದ್ಧವಾಗುತ್ತೋ ಅಶುದ್ಧವಾಗಿ ಇರುತ್ತೋ? ಅಶುದ್ಧವಾಗೇ ಇರುತ್ತೆ. ಅಲ್ಲ? ಅಶುದ್ಧವಾಗೇ ಇರುತ್ತೆ. ಅಶುದ್ಧ ಜೊತೆಗೆ ಅಶುದ್ಧ ಸೇರಿದ್ರೆ ಅಶುದ್ಧವಾಗೇ ಇರುತ್ತೆ. ಒಂದು. ಮತ್ತು ಅಶುದ್ಧ ಜೊತೆಗೆ ಶುದ್ಧವಾದಂಥ ವಸ್ತು ಸೇರಿದ್ರೆ ಆವಾಗ ಶುದ್ಧವಾಗುತ್ತೋ ಅಶುದ್ಧವಾಗುತ್ತೋ? ಶುದ್ಧವಾಗುತ್ತೆ. ಆಯಿತು, ಚೆನ್ನಾಗಿ ಅರ್ಥ ಆಗ್ತಿದೆ. ಶುದ್ಧವಾದಂಥ ವಸ್ತು ಜೊತೆಗೆ ಶುದ್ಧವಾದಂಥ ವಸ್ತು ಸೇರಿದ್ರೆ ಒಂದು ನಿಮಿಷ. ಶುದ್ಧವಾದಂಥ ವಸ್ತು ಜೊತೆಗೆ ಶುದ್ಧವಾದಂಥ ವಸ್ತುನೇ ಸೇರಿದ್ರೆ ಏನಾಗುತ್ತೆ? ಶುದ್ಧವಾಗೇ ಇರುತ್ತೆ ಅಂತೀರ. ಹೌದಾ? ಒಂದು ಕೆಲಸ ಮಾಡಿ. ಈ ನಾಟಿ ಹಸು ಹಾಲು ಕರೀರಿ, ಅದಕ್ಕೆ ನೀರು ಹಾಕಬೇಡಿ. ಹೌದಾ? ಮತ್ತು ಈಗಿನ ಕಾಲದ ಹಸುಗಳೇನೋ ಇದೆಯಲ್ಲ, ಅದಕ್ಕೆ ಏನಂತಾರೋ ಸೀಮೆ ಹಸು ಅಂತ. ಆ ಸೀಮೆ ಹಸು ಹಾಲನ್ನು ಕರೀರಿ, ಅದಕ್ಕೂ ನೀರು ಅದೆಲ್ಲ ಏನಾಕಿಲ್ಲ. ಸೀಮೆ ಹಸು ಹಾಲು ಶುದ್ಧವಾಗಿದೆ, ನಾಟಿ ಹಸು ಹಾಲು ಶುದ್ಧವಾಗಿದೆ. ಇವೆರಡು ಒಟ್ಟಿಗೆ ಸೇರಿದ್ರೆ ಶುದ್ಧವಾಗಿರೋದು. ಶುದ್ಧವಾದಂಥ ಹಾಲು ಬರುತ್ತೋ ಅಥವಾ ಅಶುದ್ಧವಾಗುತ್ತಾ? ಅಲ್ಲ, ಯೋಚನೆ ಮಾಡಿ. ನಾಟಿ ಹಸು ಹಾಲು ಗುಣ ಬೇರೆ. ಹೌದಾ? ನಾಟಿ ಹಸುವಿನ ಗುಣ ಬೇರೆ, ಮತ್ತು ಸೀಮೆ ಹಸುವಿನ ಗುಣನೇ ಬೇರೆ. ಸೀಮೆ ಹಸು ಹಾಲಿನ ಗುಣ, ನಾಟಿ ಹಸುವಿನ ಹಾಲಿನ ಗುಣ ಬೇರೆ, ಸೀಮೆ ಹಸು ಹಾಲಿನ ಗುಣ ಬೇರೆ. ಈ ಬೇರೆ ಬೇರೆ ಗುಣ ಇರತಕ್ಕ ಎರಡು ಒಟ್ಟಿಗೆ ಸೇರಿದ್ರೆ ಶುದ್ಧವಾಗಿರುತ್ತೋ ಅಥವಾ ಈ ಗುಣ ಅದಕ್ಕೆ ಸೇರಿ ಆ ಗುಣ ಇದಕ್ಕೆ ಸೇರಿ ಅಶುದ್ಧ ಆಗುತ್ತೋ? ಅಶುದ್ಧವಾಗುತ್ತೆ. ಹೌದಾ? ಅಶುದ್ಧ ಆಗುತ್ತೆ. ಮತ್ತು ಅಂದರೆ ಹೇಗಾದರೂ ಒಂದೇ. ಅಂದರೆ ಶುದ್ಧಕ್ಕೆ ಸೇರಿದ್ರೂ ಅಶುದ್ಧ ಆಗುತ್ತೆ, ಶುದ್ಧಕ್ಕೆ ಸೇರಿದ್ರೂ ಅಶುದ್ಧ ಆಗುತ್ತೆ, ಶುದ್ಧಕ್ಕೆ ಸೇರಿದ್ರೂ ಅಶುದ್ಧ ಆಗುತ್ತೆ. ಹೌದಾ? ಹೇಗಾದರೂ ಒಂದೇ. ಏನು ಅಂಟದಿರಬೇಕು ಎಂದೇ ಎದ್ದುಕೊಳ್ಳುವನು ದಡ್ಡ. ಅಂದರೆ ಏನು ಅಂಟದಿರಬೇಕು ಅಂದರೆ ವಿಶುದ್ಧವಾಗಿರ್ತಕ್ಕಂಥ, ಏನು ಅಂಟದೇ ಇರತಕ್ಕಂಥದ್ದಾಗಬೇಕು. ಯಾವುದೇ ಅಭಿಮಾನ ಅನ್ನತಕ್ಕಂಥದ್ದು, ತಾದಾತ್ಮ್ಯತೆ ಅನ್ನತಕ್ಕಂಥದ್ದು ಇರಬಾರ್ದು. ಯಾವುದೇ ಅಭಿಮಾನ ತಾದಾತ್ಮ್ಯ ಅನ್ನತಕ್ಕಂಥದ್ದು ಇರಬಾರ್ದು. ಯಾವುದನ್ನು ಶುದ್ಧವಾದ ತಾದಾತ್ಮ್ಯತೆ ಬಂದು ಅಂದ್ರೂ ಆವಾಗ ಅದು ಎಷ್ಟು ಪರಿಶುದ್ಧವಾಗಿದೆಯೋ ದೇಶ ಕಾಲಕ್ಕೆ ಅತೀತವಾಗಿ, ದೇಶ ಕಾಲದಲ್ಲಿ ಪರಿಶುದ್ಧವಾದಕ್ಕೆ ಏನನ್ನ ಸಂಬಂಧ ಬಂದರೆ ಅದು ಸರಿಯಲ್ಲ. ಹೌದಾ? ಮತ್ತು ಏನು ಅಂಟದಿರಬೇಕು. ಇದು ಬುದ್ಧಿವಂತ ಎನ್ನುವುದು ಅಶುದ್ಧ. ಇದು ಅಂದರೆ ನಾವು ಇನ್ನೊಂದು ಜೊತೆಗೆ ಸೇರಿದ್ರೆ
ಏನಾಗುತ್ತೆ ಅನ್ನೋದಕ್ಕೆ ಹೇಳ್ತೀರಿ. ಬುದ್ಧಿ ಇದೆ, ಚೆನ್ನಾಗಿ ಯೋಚನೆ ಮಾಡ್ತಾನೆ, ಎಲ್ಲ ಸರಿ, ಭಾಳ ಜಾಗೃತಿಯಾಗಿ ಜೀವನ ಮಾಡ್ತಾನೆ. ಮನಮೋಹನ್ ಸಿಂಗ್ ಥರ ಎಲ್ಲೂ ಹುಚ್ಚಪಟ್ಟೆ ಯಾವ್ಯಾವಕ್ಕೂ ಹೋಗಲ್ಲ, ಶುದ್ಧವಾಗಿ ಜೀವನ ಮಾಡ್ತಾನೆ. ಎಷ್ಟಪ್ಪ ಜಾಗೃತಿಯಾಗಿ ಜೀವನ ಮಾಡ್ತಾರೆ ಅಂದರೆ, ಮೋದಿ ಒಂದು ಮಾತು ಹೇಳಿದ್ರು, ನಿಜವೂ ನನಗೆ ಆ ಥರ ಚೆನ್ನಾಗಿ ಇಡಿಸುತ್ತೆ. ಸುಮ್ಮನೆ ಜಗಳ ಆಡ್ತಾರೆ. ಏನು ಹೇಳಿದರು, ಮನಮೋಹನ್ ಸಿಂಗು ಸ್ನಾನ ಮಾಡಬೇಕಾದ್ರೂ ರೈನ್ ಕೋಟ್ ಹಾಕ್ಕೊಂಡು ಸ್ನಾನ ಮಾಡ್ತಾರೆ. ಮನಮೋಹನ್ ಸಿಂಗು ಸ್ನಾನ ಮಾಡಬೇಕಾದ್ರೂ ರೈನ್ ಕೋಟ್ ಹಾಕ್ಕೊಂಡು ಸ್ನಾನ ಮಾಡ್ತಾರೆ. ಏನಂತ ವ್ಯವಹಾರದಲ್ಲಿ ಭಾಳಷ್ಟು ಜಾಗೃತಿಯಾಗಿರ್ತಾರೆ. ಇಡೀ ಕಾಂಗ್ರೆಸ್ ಪಾರ್ಟಿನಲ್ಲೆಲ್ಲನೂ ಲಂಚ ಅದೆಲ್ಲ ಆದ್ರೂ ಅವ್ರ ಮೇಲೆ ಒಂದು ಕೇಸು ಇಲ್ಲ. ಮೋದಿನೇ ಹೇಳಿದೆ, ಒಂದು ಕೇಸು ಇಲ್ಲ. ಅಂದರೆ ಸ್ನಾನ ಮಾಡಬೇಕಾದ್ರೆ ರೈನ್ ಕೋಟ್ ಹಾಕ್ಕೊಂಡು ಮಾಡ್ತಾರೆ ಅಂದರೆ ವ್ಯವಹಾರದಲ್ಲಿ ಭಾಳಷ್ಟು ಜಾಗೃತಿಯಾಗಿರ್ತಾರೆ. ಭಾಳ ಬುದ್ಧಿವಂತ. ಅಂಥ ಬುದ್ಧಿವಂತ ನಾನು ಬುದ್ಧಿವಂತ ಅನ್ನತಕ್ಕಂಥ ಅಭಿಮಾನ ಮಾಡಿಕೊಂಡ್ರೆ ಅವಾಗ ಆ ಚೈತನ್ಯನ ಏನು ಮಾಡ್ದ, ಬುದ್ಧಿ ಜೊತೆಗೆ ಸೇರಿಸ್ತ. ನಾನು ಬುದ್ಧಿವಂತ ಅನ್ನತಕ್ಕಂಥ ಅಭಿಮಾನ ಇದ್ದರೆ ಬುದ್ಧಿನ ಸೇರಿಸ್ಕೊಂಡು ನಾನು ಬುದ್ಧಿವಂತ ಅಂತೀಯನೆ. ಅಲ್ಲಿಗೆ ನೀನು ಶುದ್ಧವಾದಂಥ ನಾನು ಉಳಿಲಿಲ್ಲ. ಮತ್ತೆ ಬುದ್ಧಿವಂತ ಎನ್ನುವುದು ಅಶುದ್ಧ. ನನಗೆ ಬುದ್ಧಿ ನಿಜವಾದ ನನಗೆ ಬುದ್ಧಿ ಇದೆ ಎಂದುಕೊಳ್ಳುವನು ದಡ್ಡ. ನೋಡಿ, ಬುದ್ಧಿವಂತನೇ, ಚೆನ್ನಾಗಿ ವ್ಯವಹಾರ ಮಾಡ್ತಾನೆ. ಆದರೆ ನನಗೆ ಬುದ್ಧಿ ಇದೆ ಅಂತ ಅವನು ಅಂದ್ಕೊಂಡ್ರೆ ಅಲ್ಲಿಗೇನಾಯಿತು, ನಾನು ಅನ್ನೋದು ಚೈತನ್ಯಕ್ಕೆ ಬುದ್ಧಿನ ಸೇರಿಸ್ಕೊಂಡ. ಬುದ್ಧಿನ ಸೇರಿಸ್ಕೊಂಡ. ಅಲ್ಲಿಗೇನಾಯಿತು, ಚೈತನ್ಯ ಉಳಿಲಿಲ್ಲ, ಬುದ್ಧಿ ಜೊತೆಗೆ ತಾದಾತ್ಮ್ಯ ಪಡೀತು. ಅಲ್ಲಿಗೆ ಅಹಂಕಾರ ಇದ್ದೇ ಇಲ್ಲ. ಇವಾಗ ವೇದಾಂತ ಶ್ರವಣ ಮಾಡ್ತಾರೆ, ಭಾಳಷ್ಟು ಜನ ಶ್ರವಣ ಮಾಡಿ ಬಿಟ್ಟುಬಿಡ್ತಾರೆ. ಒಂದಿತ್ತು ಒಳ್ಳೆಯದೇ ಅನಿಸುತ್ತೆ. ಎಲ್ಲ ಒಂದು ಕಡೆ ನಾನು ಹೇಳಿದೆ, ಶ್ರವಣ ಮಾಡೋರು ಇಲ್ಲಿ ಈ ಕಿವಿಗೆ ಹೋಗಿ ಈ ಕಿವಿಯಿಂದ ಆಚೆ ಹೋಗಿಬಿಡುತ್ತೆ ಅಂತ. ಇನ್ನೊಬ್ರು ಗೀತಾವಾಣಿ ಅಂತ ಒಬ್ಬರಿದ್ದಾರೆ. ಆಕೆ ಯಾವುದೋ ಕಾಲೇಜಲ್ಲಿ ಪ್ರಿನ್ಸಿಪಾಲಾಗಿ ಕೆಲಸ ಮಾಡ್ತಾರೆ. ಆಕೆಯನ್ನು ಪ್ರವಚನ ಮಾಡ್ತಿರ್ತಾರೆ. ಅವರು ಒಂದು ಸಭೆಯಲ್ಲಿ ಜೊತೆಗಿದ್ವಿ. ನಾನು ಈ ಥರ ಹೇಳಿದೆ, ಜನಗಳು ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡ್ತಾರೆ ಅಂತ. ಆಕೆ ಮಾತಾಡಬೇಕಾದ್ರೆ ಕನಿಷ್ಠ ಪಕ್ಷ ಸ್ವಾಮಿಗಳ ಮಾತು ನಿಮ್ಮ ಕಿವಿನಲ್ಲಿ ಹೋಗಿ ಇನ್ನೊಂದು ಕಿವಿನಲ್ಲಿ ಆಚೆ ಬರುತ್ತವೇನೋ, ನಾನು ಮಾತಾಡಿದ್ರೆ ಹೀಗೆ ಹೋಗ್ಬಿಡುತ್ತೆ, ಅಂದರೆ ಒಳಗಡೆ ಹೋಗೋದೇ ಇಲ್ಲ ಅಂತ. ಅಂದರೆ ಭಾಳಷ್ಟು ಜನಕ್ಕೆ ಹೀಗೆ ಹೋಗ್ಬಿಡುತ್ತೆ. ಇನ್ನು ಕೆಲವರಿಗೆ ಇಲ್ಲಿ ಹೋಗಿ ಇಲ್ಲಿ ಹೋಗ್ಬಿಡುತ್ತೆ. ಇನ್ನು ಕೆಲವರು ವಾಕ್ಯಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ನಾನು ಜ್ಞಾನಿ, ನಾನು ತಿಳಿದೋನು ಅಂತ ಅಭಿಮಾನ ಮಾಡಿಕೊಳ್ತಾರೆ. ಅಲ್ಲಿಗೇನಾಯಿತು, ಮುಂಚೆ ಏನು ಅಹಂಕಾರ ಅನ್ನತಕ್ಕಂಥ ಇತ್ತೋ ಅದ್ರ ಜೊತೆಗೆ ಈ ಯಾವುದೋ ಕೆಲವು ವಾಕ್ಯಗಳು ಎಲ್ಲ ಸೇರಿಸ್ಕೊಂಡು ಅಲಂಕಾರ ಮಾಡಿಕೊಂಡು ನಾನು ತಿಳಿದೋನು ಅದೇನಾಯಿತು, ಅಹಂಕಾರ ಹೋಯ್ತೋ ಅಥವಾ ಅಹಂಕಾರ ಅಲಂಕಾರ ಆಗಿ ಗಟ್ಟಿ ಆಯಿತು. ನನಗೆ ಬುದ್ಧಿ ಇದೆ ಎಂದುಕೊಳ್ಳುವನು ದಡ್ಡ. ಯಾಕೆ ಆ ಸ್ವರೂಪಕ್ಕೇನು ಬುದ್ಧಿ ಇಲ್ಲ. ಯಾರೋ ಒಬ್ಬರು ಭಾಳಷ್ಟೇ ಶ್ರವಣ ಮಾಡೋದು, ಪಾಪ ಮಾಡಿದ್ರು, ಇನ್ನೇನು ಆಸ್ಪತ್ರೆ ಸೇರಿದ್ರು, ಇನ್ನೇನು ಸಾಯ್ತೀನಿ ಅನ್ನೋ ಭಯ ಬಂತು ಅವರಿಗೆ. ಆ ಸಮಯದಲ್ಲಿ ಮಕ್ಕಳಿಗೆ ಅವ್ರಿಗೆಲ್ಲ ಹೇಳಿದ್ರು, ಸ್ವಾಮಿಗಳು ಎಲ್ಲಿದ್ದಾರೋ ನೋಡು, ಕರೀರು ಅವರನ್ನು, ನಾನು ಮಾತಾಡಬೇಕು ಅಂದರೆ ಇವ್ರಿಗೆ ಏನು ಆಸಕ್ತಿ ಇರುತ್ತೆ. ಈ ಸಮಯದಲ್ಲಿ ಸ್ವಾಮಿಗಳು ಯಾಕೆ ಸುಮ್ಮನೆ ಏನೋ ಹೇಳ್ತಾಳ ಅಮ್ಮ ಅಂದ್ಬಿಟ್ಟು ಇವರೇನು ಕರೀಲಿಲ್ಲ. ಮತ್ತು ಯಾರನ್ನು ಕರೆದ್ರು, ಆ ಮಗಳನ್ನ ಕರೆದು ಈ ಮಗಳನ್ನ ಕರೆದು ಅವರೆಲ್ಲ ಕೂತ್ಕೊಂಡು ಇವ್ರು ಮುಂದೊಳ್ಳೋರು. ಆಕೆಗೆ ಏನು ಸಮಸ್ಯೆ ಇತ್ತು ಅಂದರೆ, ಈ ಸಮಯದಲ್ಲಿ ನಾನೇನು ನಿಜವೂ ಆ ರೀತಿ ನಮಗೆ ಚಿಂತನೆ ಬರಬೇಕು. ಈ ಸಮಯದಲ್ಲಿ ಸ್ವಾಮಿಗಳು ಹೇಳಿರತಕ್ಕಂಥಲ್ಲ ಅಲ್ಲ, ನಾನು ಸಾಕಷ್ಟು ಮರ್ತೋಗ್ತಾ ಇದ್ದೀನಿ. ಅದೇ ರೀತಿ ಸ್ವಾಮಿಗಳು ಹೇಳಿರ್ತಕ್ಕಂಥ ಉಪದೇಶ ಏನಿದೆಯೋ ಅದನ್ನು ಮರ್ತೋಗ್ಬಿಡ್ತೀನಿ, ನಾನು ಪ್ರಾಣ ಹೋಗಬೇಕು ಮುಂಚೆ. ಮರೆತು ಬಿಟ್ಟು ಪ್ರಾಣ ಹೋಗ್ಬಿಟ್ರೆ ಏನು ಗತಿ ಅನ್ನತಕ್ಕಂಥ ಆಲೋಚನೆ ಬಂತು ಇವ್ರಿಗೆಲ್ಲರೂ. ಯಾರು ಹೇಳಿದ್ರೆ ಕರೀಲಿಲ್ಲ ಸ್ವಾಮಿನ, ಅದೇನು ಆಕೆ ಪುಣ್ಯನೋ ಏನೋ ಗೊತ್ತಿಲ್ಲ. ನಾನು ಅಂದ್ಕೊಳ್ದಿರ ಬೆಂಗಳೂರಿಗೆ ಹೋದೆ ಅನ್ಎಕ್ಸ್ಪೆಕ್ಟೆಡಾಗಿ. ಪರಮಾತ್ಮನೇ ಕರ್ಕೊಂಡೋದ. ಡಾಕ್ಟರ್ ವಾಸುದೇವರ ಅಂತ ಒಬ್ಬರಿದ್ದರು, ಅವ್ರ ಹತ್ರ ಹೋದೆ ತೋರಿಸ್ಕೊಳ್ಳೋಣ ಅಂತ. ಸ್ವಾಮೀಜಿ ನಿಮ್ಮನ್ನು ಆಮೇಲೆ ನೋಡ್ತೀನಿ, ಆ ಶಕುಂತಲಮ್ಮ ಅವರು ಆಸ್ಪತ್ರೆಯಲ್ಲಿದ್ದಾರೆ, ನಿಮ್ಮನ್ನು ನೋಡ್ಬೇಕಂತಾರೆ, ಮೊದಲಲ್ಲಿ ಹೋಗ್ಬಿಟ್ಟು ನಡಿ
ಅಂದರು. ಮೊದಲಲ್ಲಿ ಹೋಗೋಣ ನಡೀರಿ ಅಂದರೆ ಸರಿ ಆಯ್ತು ಹೋಗೋಣ ನಡೀರಿ ಅಂದೆ. ಅಲ್ಲಿ ಹೋದರೆ ತಕ್ಷಣ ಆಕೆ ಒಂದೇ ಪ್ರಶ್ನೆ ಕೇಳಿದ್ರು, ಸ್ವಾಮೀಜಿ ನನಗೆ ಎಲ್ಲನೂ ಮರ್ತೋಗ್ತಾ ಇದೆ, ನೀವು ಹೇಳಿದಂಥ ಉಪದೇಶನೂ ಮರ್ತೋಗ್ತೀನೋ ಏನೋ ಅನ್ನೋ ಭಯ ಇದೆ ಅಂತ. ಅದನ್ನು ನಾನು ಹೇಳಿದೆ, ಜ್ಞಾಪಕ ಇಟ್ಕೊಳ್ಳೋದು ಯಾವುದು ಜ್ಞಾಪಕ ಇಟ್ಕೊಳ್ಳೋದು? ಬುದ್ಧಿ. ಮರ್ತೋಗೋದು ಯಾವುದು ಮರ್ತೋಗೋದು? ಬುದ್ಧಿ. ಜ್ಞಾಪಕ ಇಟ್ಕೊಳ್ಳೋದು ಬುದ್ಧಿ, ಮರ್ತೋಗೋದು ಬುದ್ಧಿ. ನೀವು ಬುದ್ಧಿನೂ ಅಂದೆ. ಹಾಂ, ಇವಾಗ ಸರಿ ಹೋಯ್ತು ಸ್ವಾಮೀಜಿ, ಇವಾಗ ಸರಿ ಹೋಯ್ತು ಅಂದರೆ ಆಮೇಲೆ ಸ್ವಲ್ಪ ಪರಿಸ್ಥಿತಿ ಪ್ರಾಣ ಹೋಯ್ತು ಅಂತ ಇಟ್ಕೊಳ್ಳಿ. ಏನು ಹೇಳ್ತಿದ್ದೀನಿ, ಬುದ್ಧಿವಂತನಾಗಿರ್ಬೋದು, ಆದರೆ ನಾನು ಬುದ್ಧಿವಂತ ಅನ್ನತಕ್ಕ ಅಭಿಮಾನ ಮಾಡಿಕೊಂಡ್ರೆ ಆಗ ನಾವು ಶುದ್ಧವಾದಂಥ ಸ್ವರೂಪವನ್ನು ಬುದ್ಧಿ ಜೊತೆ ಸೇರಿಸ್ತೀವಿ. ಅದು ಅಶುದ್ಧವಾಗಿಲ್ಲ, ಆದರೆ ನಾವೇ ಅಶುದ್ಧವಾಗಿ ವ್ಯವಹಾರ ಮಾಡ್ತೀವಿ ಅಹಂಕಾರಿಗಳಾಗಿ. ಆದ ಕಾರಣ ₹1,00,000 ಇರುವ ತಪ್ಪಿಲ್ಲ. ಏನು ಮಾತಾಡ್ತೀವಿ, ಲಕ್ಷ ಏನು ಬೇರೆ ಆಯಿತು, ಕೋಟ್ಯಾಂತರ ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ, ತಪ್ಪೇನಿಲ್ಲ, ಬೇಕಾದ್ರೆ ಉಪಯೋಗಿಸ್ಕೊಳ್ಳೋಣ. ಆದರೆ ನಾನು ಕೋಟ್ಯಾಧೀಶ್ವರ ಅನ್ನೋ ಅಭಿಮಾನ ಬಂದರೆ ಅವಾಗೇನು ಮಾಡಿದ್ದೀನಿ, ನಾನು ಅನ್ನತಕ್ಕ ಆ ಚೈತನ್ಯ ಸ್ವರೂಪನ ಈ ದುಡ್ಡು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅದಕ್ಕೆ ನಿಜವಾದ ದುಡ್ಡು ಅಂಟ್ಕೊಳ್ಳಿಲ್ಲ, ಆದರೆ ಅಂಟ್ಕೊಂಡಂತೆ ನಾನು ವ್ಯವಹಾರ ಮಾಡ್ತೀನಿ, ಅಹಂಕಾರ. ಆದ ಕಾರಣ ಶುದ್ಧ ಸ್ವರೂಪ ನಾನು ಅಂದಾಗ ಯಾವುದ್ರ ಅಭಿಮಾನ ಅನ್ನತಕ್ಕ ಇರಬಾರ್ದು, ಯಾವುದಕ್ಕೂ ಅಂಟ್ಕೋಬಾರ್ದು. ಇದೆ ಎಂದುಕೊಳ್ಳುವುದು ಬುದ್ಧಿ ಇದೆ ಎಂದುಕೊಳ್ಳುವುದು ದಡ್ಡ. ಬುದ್ಧಿವಂತ ಅಂದರೆ ಬುದ್ಧಿವಂತನಾಗದಿರೋ, ಏನು ಸ್ವಲ್ಪ ಸೂಕ್ಷ್ಮ ಬುದ್ಧಿ ಇರಲಿ, ಸೂಕ್ಷ್ಮವಾಗಿ ವ್ಯವಹಾರ ಮಾಡು, ಜಾಗ್ರತೆ ವ್ಯವಹಾರ ಮಾಡು, ಆಯಿತು. ಆದರೆ ನಾನು ಬುದ್ಧಿವಂತ ಅನ್ಕೋಬೇಡ. ಯಾಕೆ ಬುದ್ಧಿ ಅನ್ನತಕ್ಕಂಥದ್ದು ನಿಂಗೆ ಸಂಬಂಧ ಇಲ್ಲ, ಅದು ಬೇರೆ, ನೀನು ಬೇರೆ. ಆದ ಕಾರಣ ನನಗೆ ಬುದ್ಧಿವಂತ ಉಳ್ಳವನಾಗದಿರು, ಅದೇ ನಿಜವಾದ ಬುದ್ಧಿವಂತಿಕೆ. ಏನು, ನನಗೆ ಯಾವ ಬುದ್ಧಿನೂ ಇಲ್ಲ ಅಂದರೆ ಅವನೇ ಬುದ್ಧಿವಂತ. ಸಾಕ್ರೆಟೀಸು ಅಲ್ಲಿ ಗ್ರೀಕ್ ದೇಶದಲ್ಲಿ ದೇವತೆ ಹೇಳುತ್ತೆ, ನಮ್ಮ ದೇಶದಲ್ಲಿ ಜ್ಞಾನಿ ಯಾರು ಅಂದರೆ ಸಾಕ್ರೆಟೀಸ್ ಅಂತ ಹೇಳುತ್ತಾ ದೇವತೆ. ಯಾರೋ ಕೇಳ್ತಾರೆ ಯಾರು ಜ್ಞಾನಿ ಅಂದರೆ ಸಾಕ್ರೆಟೀಸ್ ಅಂತ. ಸಾಕ್ರೆಟೀಸ್ ಹತ್ರ ಬಂದು ಹೇಳ್ತಾರೆ, ಆ ದೇವತೆ ಹೇಳುತ್ತೆ ನಮ್ಮ ದೇಶದಲ್ಲಿ ನೀವೇ ಅಂತ ಜ್ಞಾನಿಗಳು ಅಂತ. ಅಪ್ಪ ದೇವತೆ ಹೇಳ್ಬೋದು, ಆದರೆ ನನಗೇನು ಗೊತ್ತಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅವ್ರ ಮಾತು. ನನಗೇನು ಗೊತ್ತಿಲ್ಲ, ನಾನು ಅಂದರೆ ಯಾವುದು ಸ್ವರೂಪ, ಅದಕ್ಕೆ ತಿಳ್ಕೊಳ್ಳೋದು ಮರ್ತೋಗೋದು ಇದೆಯೋ, ಅದರ ಸಾನ್ನಿಧ್ಯದಲ್ಲಿ ಬುದ್ಧಿ ಆ ರೀತಿ ಕೆಲಸ ಮಾಡುತ್ತೆ. ಬುದ್ಧಿ ತಿಳ್ಕೊಳ್ಳುತ್ತೆ, ಬುದ್ಧಿ ಮರ್ತೋಗುತ್ತೆ. ಯಾವುದೋ ಸ್ವರೂಪ ಸಾನ್ನಿಧ್ಯದಲ್ಲಿ ಸ್ವರೂಪ ಏನಾದ್ರು ತಿಳ್ಕೊಳ್ಳುತ್ತಾ ಮರ್ತೋಗುತ್ತೆ ಅಂದರೆ ಅದಕ್ಕೆ ಅವ್ರು ಹೇಳ್ತಾರೆ ನನಗೇನು ಗೊತ್ತಿಲ್ಲ ಅಂತ. ಈ ಜನಕ್ಕೆ ಏನಾಗ್ತಾ ಇರಬೇಕು, ಮತ್ತೆ ಇವರು ಆ ದೇವತೆ ಹತ್ರ ಹೋಗ್ತಾರೆ. ದೇವತೆ ಹತ್ರ ಹೋಗಿ ನೀವು ಸಾಕ್ರೆಟೀಸೇ ದೇವತೆ ಬುದ್ಧಿವಂತ, ಅವನೇ ಜ್ಞಾನಿ ಅಂತ ಹೇಳ್ತೀರಾ. ಅವ್ರು ನೋಡಿದ್ರೆ ನನಗೇನು ಗೊತ್ತಿಲ್ಲ, ನಾನು ಜ್ಞಾನಿ ಅಲ್ಲ ಅಂತ ಅವ್ರು ಹೇಳ್ತಾರೆ ಅಂತ. ಅದಕ್ಕೆ ಆ ದೇವತೆ ಹೇಳುತ್ತೆ ನನಗೇನು ಗೊತ್ತಿಲ್ಲ ಅನ್ನೋ ಅಷ್ಟು ಗೊತ್ತಿದೆ ನೋಡು, ಅದಕ್ಕೆ ಅವರೇ ಜ್ಞಾನಿ. ಅಂದರೆ ನನಗೇನು ಗೊತ್ತಿಲ್ಲ ಅಂದರೆ ಆ ಸ್ವರೂಪ ಏನು ತಿಳ್ಕೊಳಕ್ಕೆ ಹೋಗುತ್ತೆ, ಅದಕ್ಕೇನು ಅವಶ್ಯಕತೆ ಇದೆ ಇಲ್ಲ. ಅಂದರೆ ನನಗೇನು ಗೊತ್ತಿಲ್ಲ ಅನ್ನತಕ್ಕಂಥ ಗೊತ್ತಿದೆ, ಆದ ಕಾರಣ ಅವರೇ ಜ್ಞಾನಿ ಅಂತ. ಅಂದರೆ ಬುದ್ಧಿ ಅನ್ನತಕ್ಕಂಥ ಅದಕ್ಕೆ ನಾವು ತಾದಾತ್ಮ್ಯ ಪಡೆದು ನಾನು ಬುದ್ಧಿವಂತ ಅಂದ್ಕೋಬೋದು. ಅಲ್ಲ, ಬುದ್ಧಿವಂತನಾಗಿ ಬುದ್ಧಿಯಿಂದ ಕೆಲಸ ಮಾಡು, ಆದರೆ ನಾನೇ ಬುದ್ಧಿವಂತ ಅನ್ನತಕ್ಕಂಥ ಅಭಿಮಾನ ಮಾಡ್ಕೋಬೇಡ. ಯಾವುದ್ರ ಬಗ್ಗೆಯೂ ಮತ್ತೊಂದನ್ನು ಸೇರಿಸ್ಕೊಂಡು ಅಭಿಮಾನ ಅಂತಕ್ಕಂಥ ಪಡಿಬೇಡ. ಯಾಕೆಂದರೆ ಏಕೋ ವಿಶುದ್ಧ ಬೋಧೋಹಂ. ಅದೇ ಹಾಲು ನೀರಿನ ದೃಷ್ಟಾಂತ, ಇದು ದುಶ್ಚರಿತ್ರೆ, ಕೆಟ್ಟ ಚರಿತ್ರೆ, ಯಾವುದಕ್ಕೆ ಒಳ್ಳೆಯದಕ್ಕೆ ಅಂಟ್ಕೊಂಡ್ರೂ ಅಶುದ್ಧವಾಯಿತು, ಕೆಟ್ಟದಕ್ಕೆ ಅಂಟ್ಕೊಂಡ್ರೂ ಅಹಂಕಾರ ಅನ್ನತಕ್ಕಂಥದ್ದು ಬರುತ್ತೆ. ಆದ ಕಾರಣ ಒಳ್ಳೆಯದರೊಂದಿಗೆ ತಾದಾತ್ಮ್ಯತೆ ಪಡೆದರೂ ಅಹಂಕಾರವೇ, ಕೆಟ್ಟದ ಜೊತೆಗೆ ತಾದಾತ್ಮ್ಯತೆಯನ್ನು ಪಡೆದರೂ ಅಹಂಕಾರವೇ. ಆದರೆ ಒಳ್ಳೆಯದ್ರ ಜೊತೆಗೂ ತಾದಾತ್ಮ್ಯತೆಯನ್ನು ಪಡಿಬಾರ್ದು.
ಕೆಟ್ಟದ ಜೊತೆಗೂ ತಾದಾತ್ಮ್ಯತೆಯನ್ನು ಪಡಿಬಾರ್ದು. ಯಾಕಪ್ಪ? ಈಗ ಕೆಟ್ಟದ ಜೊತೆಗೆ ತಾದಾತ್ಮ್ಯತೆ ಅಂದರೆ ನಮ್ಗೆ ಇಲ್ಲಿ ಬರೋಕ್ಕೆ ಮುಂಚೆ ಏನೇನೋ ಬುದ್ಧಿನಲ್ಲಿ ಏನೇನೋ ಬೇರೆ ಬೇರೆ ಎಲ್ಲ ಇತ್ತು ಅಂತ ಇಟ್ಕೊಳ್ಳಿ. ಆ ಬುದ್ಧಿಗೆ ತಾದಾತ್ಮ್ಯತೆಯನ್ನು ಪಡೆದಿದ್ವಿ, ಹೌದಾ? ಅದರಿಂದ ಅಹಂಕಾರ ಅನ್ನತಕ್ಕಂಥ ಇತ್ತು. ಇವಾಗ ಆ ಮುಂಚೆ ಏನಿತ್ತು ಅದನ್ನೆಲ್ಲ ಬಿಟ್ವಿ. ಇವಾಗ ಇಲ್ಲಿ ಏನು ಹೇಳಿದಾರೋ ಅದಕ್ಕೆ ತಾದಾತ್ಮ್ಯತೆಯನ್ನು ಪಡಿತಿದ್ವಿ. ಅಲ್ಲಿಗೇನಾಯಿತು, ಮುಂಚೆ ನನಗೆ ಇಂಥದ್ದೆಲ್ಲ ಗೊತ್ತಿತ್ತು, ಆ ರೀತಿ ವ್ಯವಹಾರದಲ್ಲಿ ಬುದ್ಧಿವಂತ, ಈಗ ನಾನು ವೇದಾಂತದಲ್ಲಿ ಬುದ್ಧಿವಂತ ಅಂತೀವಿ. ಬುದ್ಧಿ ತಾದಾತ್ಮ್ಯತೆಯಿಂದ ಮತ್ತೆ ಅಹಂಕಾರ ಅನ್ನತಕ್ಕಂಥದ್ದು ಬರುತ್ತೆ. ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ತಾದಾತ್ಮ್ಯತೆ ಪಡೆದು ಅಹಂಕಾರವೇ. ಆದ ಕಾರಣ ಒಳ್ಳೆಯದಕ್ಕೂ ತಾದಾತ್ಮ್ಯತೆ ಪಡಿಬಾರ್ದು, ಕೆಟ್ಟಕ್ಕೂ ತಾದಾತ್ಮ್ಯತೆ ಪಡಿಬಾರ್ದು. ಒಳ್ಳೆಯದು ಧಾರ್ಮಿಕವಾಗಿ ವ್ಯವಹಾರಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕು ಹೊರತು ನಾನು ಧರ್ಮಿಷ್ಠ ಅಂದರೆ ಬಂತು ರಾಮಾಯಣ. ದ್ರೌಪದಿ ಅಂತ ಇದೆ, ಹೇಳಿ ನಿಲ್ಲಿಸ್ತೀನಿ, ಟೈಮ್ ಆಯಿತು. ದ್ರೌಪದಿ ಒಂಥರ ಕೇಳ್ತಾಳೆ, ಏನು ಇಷ್ಟೊಂದು ಧಾರ್ಮಿಕವಾಗಿದ್ದೀರಾ, ನಿಮಗೆ ಕಷ್ಟ ಬರ್ಬೋದೇ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಧರ್ಮ ಅನ್ನತಕ್ಕ ವ್ಯಾಪಾರ ಅಂದ್ಕೊಂಡು ಏನು ಅಂದರೆ ನಾನು ಧಾರ್ಮಿಕವಾಗಿದ್ದರೆ ಸುಖವಾಗಿರ್ತೀನಿ ಅಂದ್ರೇನಾಯಿತು, ಧರ್ಮ ಅನ್ನೋದು ಕಾಯಿನ ಆಯಿತು, ದುಡ್ಡಾಯಿತು. ಧಾರ್ಮಿಕವಾಗಿರೋದೇ ಧರ್ಮ. ಆದರೆ ನಾನು ಧರ್ಮಿಷ್ಠ ಅನ್ನತಕ್ಕಂಥ ಅಭಿಮಾನ ಮಾಡಿಕೊಂಡ್ರೆ ಮತ್ತು ಅಹಂಕಾರ ಅನ್ನತಕ್ಕಂಥದ್ದು ಜಾಸ್ತಿ ಆಯ್ತಲ್ಲ. ಏಕೋ ವಿಶುದ್ಧ ಬೋಧೋಹಂ ಇತಿ ನಿಶ್ಚಯವನ್ನಿನ, ಯಾವುದಕ್ಕೂ ಅಂಟ್ಕೊಳ್ತೀರ, ಈ ಅನ್ಯ ವಸ್ತು ಇಲ್ಲಿದ್ದೀರ, ಶುದ್ಧವಾದಂಥ ಸ್ವರೂಪ ನಾನು ಅನ್ನತಕ್ಕಂಥ ಚೆನ್ನಾಗಿ ಶ್ರವಣ ಮಾಡಿ ಬಿಡಿಸ್ಕೊಂಡು ನಿಶ್ಚಯ ಅನ್ನತಕ್ಕಂಥ ಏನು ಅಗ್ನಿ ಇದೆಯೋ ಅದರಿಂದ ಅಂತಾರೆ. ಅದರಿಂದ ಮುಂದಕ್ಕೆ ಏನು ಅನ್ನೋದನ್ನು ನಾಳೆ ದಿವಸ ನಾವು ಪ್ರಯತ್ನ ಮಾಡೋಣ. ಇವತ್ತು ಸಂಜೆ ಎಷ್ಟು 6ರಿಂದ 6:30 ತನಕ ಭಜನೆ, 6:30ರಿಂದ 7:30